ಪುನರುತ್ಥಾನ ಹೊಂದಿದಂತ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್ ಆಮೆನ್. ಪುನರುತ್ಥಾನ ಹೊಂದಿದಂತಹ ಮಹಿಮವುಳ್ಳ ಪರಾಕ್ರಮದಂತಹ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಮಯದಲ್ಲಿ ನಾವು ಬಡ್ತೀವಿ ಸ್ವಾಮಿ. ಇಲ್ಲಿ ಕೂಡಿ ಬಂದಂತ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಈ ದಿನ ಕರ್ತನೆ ಇಡೀ ಪ್ರಪಂಚ ಈ ಪುನರುತ್ಥಾನವನ್ನ ಕೊಂಡಾಟ ಮಾಡ್ತಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಪಾಪಿಗಳಿಗೆ, ಪಾತಾಳದಲ್ಲಿದ್ದಂತ ಜನಗಳಿಗೆ, ಶಾಪದಲ್ಲಿದ್ದ ಜನಗಳಿಗೆ ಬಿಡುಗಡೆ, ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಕೊಟ್ಟಿದ್ದೀರಾ. ಅದು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯ ಬಲಗಡೆಯಲ್ಲಿ ಕೂರುವ ಹಾಗೆ ನೀವು ಕುಂತು ನಮ್ಮನ್ನ ಕೂರಿಸಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನೀವು ಮಾತಾಡಿ ಬಲಪಡಿಸ ಕೃಪೆ ತೋರಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ತಂದೆ. ಆಮೆನ್ ಆಮೆನ್. ಹಲ್ಲೆಲೂಯಾ. ಆತನ ಜನನ ತುಂಬಾ ಮುಖ್ಯವಾದದ್ದೇ. ಹಲ್ಲೆಲೂಯಾ ಹಲ್ಲೆಲೂಯಾ. ಆತನ ಮರಣ ಮುಖ್ಯವಾದದ್ದೇ. ಆತನ ಪುನರುತ್ಥಾನ ಅತಿ ಮುಖ್ಯವಾದದ್ದು. ಹಲ್ಲೆಲೂಯಾ. ಯಾವ್ದು? ಆತನ ಜನನ, ಆತನ ಮರಣ, ಆತನ ಪುನರುತ್ಥಾನ ತುಂಬಾ ಮುಖ್ಯವಾಗಿರುವಂತದ್ದು ಪ್ರಿಯರೇ. ಆತನ ಜನನೂ ವಿಶೇಷವಾಗಿದೆ, ಆತನ ಮರಣ ವಿಶೇಷವಾಗಿದೆ, ಆತನ ಪುನರುತ್ಥಾನ ವಿಶೇಷವಾಗಿದೆ. ಯಾಕಂದ್ರೆ ಯೇಸು ಕ್ರಿಸ್ತನ ಬಿಟ್ರೆ ಈ ಲೋಕದಲ್ಲಿ ಯಾರು ಪುನರುತ್ಥಾನ ಹೊಂದಲಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಯಾಕೆ ನಮಗೆಲ್ಲ ಸಂತೋಷ ಅಂದ್ರೆ ಮರಣವನ್ನ ಗೆದ್ದಂತೆ ಯೇಸು ಕ್ರಿಸ್ತನ್ ನಮ್ಮಲ್ಲಿ ವಾಸ ಮಾಡಿದ್ರಿಂದ ನಾವು ಆತನೊಂದಿಗೆ ಮರಣದೊಂದಿಗೆ ಎದ್ದು ಮೃತ್ಯುಂಜಯವನ್ನು ಜಯಿಸಿ ನಿತ್ಯ ಜೀವಕ್ಕೆ ಪಾತ್ರರಾಗಿರ್ತೇವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾರಿಗೂ ಸಿಗಲಾರಂತ ಮಹಾಭಾಗ್ಯ ಯೇಸುವನ್ನು ನಂಬಿದಂತ ಮಕ್ಕಳಿಗೆ ಮಾತ್ರನೇ. ಜನಗಳೇ ಆಮೆನ್ ಹಲ್ಲೆಲೂಯಾ. ಓಕೆ, ಯೇಸು ಕ್ರಿಸ್ತನು ಮೃತ್ಯುಂಜಯ ಗೆದ್ದ ಮೇಲೆ 3 ಸೇವೆಯನ್ನು ಮಾಡಿದ್ರು. ಒಂದು ಪಾತಾಳದಲ್ಲಿ ಸೇವೆ ಮಾಡಿದ್ರು, ಎರಡನೇದಲ್ಲಿ ಭೂಮಿ ಮೇಲೆ ಸೇವೆ ಮಾಡಿದ್ರು, ಮೂರನೇದಾಗಿ ಪರಲೋಕದಲ್ಲಿ ತಂದೆಯ ಬಲಗಡೆಯಲ್ಲಿ ಸೇವೆ ವಿಜ್ಞಾಪನೆ ಮಾಡ್ತಾನೆ ಇದ್ದಾರೆ. ನಂಬರ್ 1 ಏನದು? ಪುನರುತ್ಥಾನದಾಗ ಪಾತಾಳದಲ್ಲಿ ಮೊದಲನೇ ಸೇವೆ, ಎರಡನೇದಾಗಿ ಭೂಲೋಕದಲ್ಲಿ ಸೇವೆ, ಮೂರನೇದಾಗಿ ಪರಲೋಕದಲ್ಲಿ ತಂದೆಯ ಬಲಗಡೆಯಲ್ಲಿ ಈಗಲೂ ವಿಜ್ಞಾಪನೆ ಮಾಡ್ತಿದ್ದಾರೆ ನಮಗೋಸ್ಕರ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ಸ್ತೋತ್ರ. ಪುನರುತ್ಥಾನ ಹೊಂದಿದ ಮೇಲೆ ಯೇಸು ಕ್ರಿಸ್ತನು ಮಾತಾಡಿದಂತ ಅನೇಕ ಮಾತುಗಳಿದ್ದಾವೆ. ಅದರಲ್ಲಿ ಕೆಲವು ಮಾತುಗಳು ಮಾತ್ರ ನಾವು ಮಾತಾಡುವಂತರಾಗಿರ್ತೇವೆ. ಆಮೆನ್. ಅದಾದ ನಂತರ 5 ಪಾಯಿಂಟ್ ಪುನರುತ್ಥಾನ ಹೊಂದಿದ್ದಕ್ಕೆ ನನಗೇನೆಲ್ಲ ಬೆನಿಫಿಟ್ ಸಿಕ್ತು ಅನ್ನೋದನ್ನ ನಾವು ನೋಡಬಹುದು. ದೇವರಿಗೆ ಸ್ತೋತ್ರವಾಗಲಿ. ಗಮನಿಸ್ರಿ. ಮೊದಲನೇದಾಗಿ ಮತ್ತಾಯನ ಸುವಾರ್ತೆ 28ನೇ ವಾಕ್ಯ. ಆಗ ಯೇಸು ಅವರ ಎದುರಿಗೆ ಬಂದು ನಿಮಗೆ ಶುಭವಾಗಲಿ ಅಂದನು. ಯೇಸು ಕ್ರಿಸ್ತನು ಪುನರುತ್ಥಾನ ಹೊಂದಿದ ಮೇಲೆ ಒಂದು ಅದ್ಭುತವಾದಂತ ಮಾತನ್ನೇ ಹೇಳಿದ್ರು, ನಿಮಗೆ ಶುಭ ಉಂಟಾಗಲಿ. ಆಮೆನ್. ಯೇಸು ಕ್ರಿಸ್ತನ ಬಾಯಿಯಲ್ಲಿ ಯಾವತ್ತೂ ಸಹ ಶುಭವನ್ನೇ ಹೇಳುವಂತರಾಗಿದ್ದಾರೆ. ತನಗೆ ಕೆಟ್ಟದು ಮಾಡಿದಂತವರು, ತನಗೆ ದ್ರೋಹ ಮಾಡಿದಂತವರನ್ನ ಕ್ಷಮಿಸುವಂತ ಪ್ರಾರ್ಥನೆ ಮಾಡಿದ ದೇವರು ಅವರು ಹೇಳ್ತಾರೆ, ಯಾರು ಸಿಕ್ಕಿದ್ರು, ಎಲ್ಲಿ ಸಿಕ್ಕಿದ್ರು ಅವರಿಗೆ ಶುಭವನ್ನು ಹೇಳುವಂತ ದೇವರು ನಮ್ಮ ದೇವರು. ಶಾಪವನ್ನ ಹಾಕುವ ದೇವರಲ್ಲ, ಶಾಪವನ್ನ ಹಾಕುವ ದೇವರಲ್ಲ, ಶುಭವನ್ನ ಹೇಳುವ ದೇವರು, ಒಳ್ಳೆಯದನ್ನೇ ಹೇಳುವಂತ ದೇವರು. ಯೇಸು ಕ್ರಿಸ್ತನ ಬಾಯಲ್ಲಿ ಶುಭವನ್ನ ಬಿಟ್ರೆ ಶಾಪನ ಮಾತಿಲ್ಲವೇ ಇಲ್ಲ. ನಂಬ್ತೀರ ಜನ? ನಂಬ್ತೀರಾ? ಯೇಸು ಕ್ರಿಸ್ತನಲ್ಲಿ ಎಲ್ಲಿಲ್ಲ ಶಾಪ ಇಲ್ಲ, ಆತನ ಬಾಯಲ್ಲೂ ಸಹ ಶಾಪ ಇಲ್ಲ. ಶಾಪ ಇರೋದು ಯಾರ ಕೈಲಿ ಅಂದ್ರೆ, ಯಾರ ಬಾಯಲ್ಲಿ ಅಂದ್ರೆ ಸೈತಾನನ ಬಾಯಲ್ಲಿ. ಯೇಸು ಕ್ರಿಸ್ತನ ಬಾಯಲ್ಲಿ ಶುಭ ಮಾತ್ರ. ಆಮೆನ್ ಆಮೆನ್. ಹಾಗಾದ್ರೆ ಯೇಸು ಕ್ರಿಸ್ತನ ನಿಮಗೆ ಶುಭವಾಗಲಿ ಅಂತ ಹೇಳಿದ ಮೇಲೆ ಇಲ್ಲಿರುವವರೆಗೂ ಎಲ್ಲರಿಗೂ ಶುಭ ಆಗೇ ಆಗುತ್ತೆ. ಆಮೆನ್. ಜೊತೆಗೆ ಆಮೆನ್ ಆಮೆನ್ ಅಂದ್ರೆ ಏನು? ಹಂಗೆ ಆಗಲಿ. ಏನಂತಾಗ್ಲಿ. ಏನಂತ ಯೇಸು ಹೇಳಿದ್ರು? ಆ ಸ್ತ್ರೀಯನ್ನು ನೋಡಿ ಏನಂತ ಹೇಳಿದ್ರು? ನಿಮಗೆ ಶುಭವಾಗಲಿ ಅಂತೇಳಿ. ಆಮೆನ್. ಯೇಸು ಕ್ರಿಸ್ತನ ಬಾಯಲ್ಲಿ ಏನಿದೆ? ಶುಭ ಮಾತ್ರ. ಅದರಲ್ಲಿ ಶಾಪ ಇಲ್ಲ, ಪಾಪ ಇಲ್ಲ, ಅಶುದ್ಧತೆ ಇಲ್ಲ, ಗೊಣಗುಟ್ಟುವಿಕೆ ಇಲ್ಲ. ಆಮೆನ್.
ಆತನಲ್ಲಿ ಏನಿದೆ? ಶುಭವಾದ ಮಾತುಗಳು, ಆಶ್ವದ ಮಾತುಗಳು, ಐಶ್ವರ್ಯದ ಮಾತುಗಳು, ಬಿಡುಗಡೆ ಮಾತುಗಳು, ಸಂತೋಷದ ಮಾತುಗಳು, ಆನಂದದ ಮಾತುಗಳಾಗಿದ್ದಾವೆ. ಅದಕ್ಕೆ ಯೇಸು ಕ್ರಿಸ್ತನು ನನಗೆ ತುಂಬಾ ಮುಖ್ಯ. ಆತನು ನನಗೆ ತುಂಬಾ ಮುಖ್ಯ. ಹೇಳ್ರಿ, ಆತನು ನನಗೆ ತುಂಬಾ ಮುಖ್ಯ. ಆಮೆನ್. ಯೇಸು ಸ್ವಾಮಿ ಹೇಳಿದ್ರು ನಿನಗೆ ಶುಭ ಉಂಟಾಗಲಿ ಅಂತ. ದೇವರ ಸ್ತೋತ್ರ. ನಿಮ್ಮ ಮನೆಗೆ ಶುಭವಾಗಲಿ, ನಿಮ್ಮ ತೋಟದಲ್ಲಿ ಶುಭವಾಗಲಿ, ನಿಮ್ಮ ಪ್ರಾಣಿ ಪಕ್ಷಿಗಳಿಗೆ ಶುಭವಾಗಲಿ, ನಿಮ್ಮ ಮಕ್ಕಳಿಗೆ ಶುಭವಾಗಲಿ, ನಿಮ್ಮ ಕುಟುಂಬದಲ್ಲಿ ಎಲ್ಲಾ ಕಾರ್ಯಗಳಿಗೆ ಶುಭ ಉಂಟಾಗಲಿ, ನಿಮ್ಮ ಕೆಲಸದಲ್ಲಿ ಶುಭ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನನು ಇದರ ಆಪೋಸಿಟ್ ಮಾತಾಡ್ತಾ ಇರ್ತಾನೆ. ಯಾವುದು? ಶುಭಗೆ ಆಪೋಸಿಟ್ ಮಾತಾಡೋದು ಏನದು? ಅಶುಭ, ದುಃಖ, ಚಾಡಿ, ಮೋಸ, ಇದನ್ನ ಮಾತಾಡ್ತಾನೆ. ಆದ್ರೆ ಗಮನಿಸಿರಿ, ದೇವರ ಮಕ್ಕಳಾದಂತ ನಾವು ಶುಭವನ್ನು ಮಾತಾಡೋದಕ್ಕೆ ನಮ್ಮನ್ನ ಕರೆದಿದ್ದಾರೆ. ಅದಕ್ಕೆ ಮಾದರಿಯಾಗಿ ಯೇಸು ಸ್ವಾಮಿ ಇದ್ದಾರೆ. ಆಮೆನ್. ಯೇಸು ಸ್ವಾಮಿ ಏನ್ ಮಾತಾಡಿದ್ರು? ಶುಭ ಮಾತಾಡಿದ್ರು, ಅಶುಭ ಮಾತಾಡಿದ್ರ? ಶುಭ ಮಾತಾಡಿದ್ರು. ಯೇಸು ಬಾಯಲ್ಲಿ ಕೆಟ್ಟದ್ದು ಬಂತ? ಇಲ್ಲ. ಆಮೆನ್. ಯೇಸು ಶಾಪ ಹಾಕಿದ್ರ? ಇಲ್ಲ. ಕೆಟ್ಟದ್ದು ಬಯಸಿದ್ರ? ಕೆಟ್ಟದ್ದು ಹೇಳಿಕೊಟ್ರ? ಇಲ್ಲ. ಹಾಗಾದ್ರೆ ನೀವು ನಾವು ಯೇಸುವನ್ನ ಅಂಗೀಕಾರ ಮಾಡ್ಕೊಂಡ್ಮೇಲೆ ನಾವು ಯಾರ ಮಕ್ಕಳು? ಯಾರ ಮಕ್ಕಳು? ಜೋರಾಗಿ ಯಾರ ಮಕ್ಕಳು ನೀವೆಲ್ಲ? ಏಸಪ್ಪ ಮಕ್ಕಳಾದ್ರೆ ಅಪ್ಪನ ತರನೇ ಮಕ್ಕಳಿರ್ಬೇಕು. ಆಮೇಲೆ ಏಸಪ್ಪ ಶುಭವಾಗಲಿ ಅಂತೇಳಿ ಹೇಳ್ದ, ಅವರನ್ನು ಕ್ಷಮಿಸಿದ, ಶುಭ ಕೋರಿದ. ನಾವು ಅಷ್ಟೇ ಯಾರಿಗೂ ಶಾಪ ಹಾಕಬಾರ್ದು, ನಾವು ಶುಭವನ್ನೇ ಕೋರಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ಶುಭ ಕೋರ್ತೀರಾ? ನಿಮ್ಮ ಬಾಯಲ್ಲಿ ಏನ್ ಬರಬಾರ್ದು ಇನ್ಮೇಲೆ? ಶಾಪ, ಅಶುದ್ಧ ಮಾತುಗಳು ಬರಬಾರ್ದು, ಗುಣಗುಟ್ಟು ಮಾತುಗಳು ಬರಬಾರ್ದು. ಎಲ್ಲದಕ್ಕೂ ಸ್ತೋತ್ರ ಒಂದೇ, ಜಯವನ್ನು ತರುವಂತದ್ದಾಗಿರ್ತದೆ. ಯೇಸು ಸ್ವಾಮಿ ಹೇಳಿದ್ರು, ಆ ಸ್ತ್ರೀ ನೋಡಿಬಿಟ್ಟು ಹೇಳಿದ್ರು, ನಿನಗೆ ಶುಭವಾಗಲಿ, ಶುಭ ಉಂಟಾಗಲಿ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಾತು ಮೊದಲನೇ ಮಾತು ಶುಭ ಆದ್ರೆ, ಎರಡನೇ ಮಾತು ಲೂಕನ ಬರೆದ ಸುವಾರ್ತೆ 24:50 ಮತ್ತು 51ನೇ ವಾಕ್ಯ. ಈ ಕೊನೆ ಮಾತದು ನೋಡ್ರಿ, 50 ಮತ್ತು 51. ಅವರನ್ನು ಬೆಥಾನ್ಯವರೆಗೂ ಕರ್ಕೊಂಡು ಹೋಗಿ ತನ್ನ ಕೈಗಳನ್ನು ಎತ್ತಿ ಆಶೀರ್ವದಿಸಿದನು. ಆಮೆನ್. ಮೊದಲನೇ ಮಾತು ಹೇಳಿದ್ರು ನಿಮಗೆ ಶುಭ ಉಂಟಾಗಲಿ ಅಂತೇಳಿ. ಆಮೆನ್ ಅನ್ರಿ. ಎರಡನೇ ಮಾತು, ಲಾಸ್ಟ್ ಮಾತು ಹೇಳಿದ್ರು ಏನಂತೇಳಿ? ಆಶೀರ್ವದಿಸಿದನು. ಅವರನ್ನ ಆಶೀರ್ವದಿಸಿದ್ರು. ಎರಡು ಕೈಗಳನ್ನೆತ್ತಿ ಅವ್ರು ಏನ್ ಮಾಡಿದ್ರು? ಆಶೀರ್ವದಿಸಿದ್ರು. ಹಲ್ಲೆಲೂಯಾ. ದೇವರು ಅದ್ಭುತವಾದಂತ ದೇವರು, ಮಹಿಮೆ ಉಳ್ಳ ದೇವರು. ಪ್ರಾರಂಭದಲ್ಲಿ ಶುಭ, ಕೊನೆಯದಲ್ಲೂ ಆಶೀರ್ವಾದ. ಆಮೆನ್, ಆಮೆನ್. ಜೋರಾಗಿ ಈ ಎರಡು ಯಾರಿಗೆ ಬೇಕು? ಶುಭ ಮತ್ತು ಆಶೀರ್ವಾದ ಜನಕ್ಕೆ ಬೇಕಾಗಿದೆ. ಹಲ್ಲೆಲೂಯಾ. ಈ ಶುಭ ಮತ್ತು ಆಶೀರ್ವಾದ ಕೊಡೋದಕ್ಕೋಸ್ಕರನೇ ಯೇಸು ಕ್ರಿಸ್ತನ ಜನನವಾಗಿದ್ದು. ಈ ಶುಭ ಮತ್ತು ಆಶೀರ್ವಾದ ಕೊಡೋದಕ್ಕೋಸ್ಕರನೇ ಆತನ ಶಿಲುಬೆಯಲ್ಲಿ ಸತ್ತಿದ್ದು. ಆಮೆನ್. ಆ ಶುಭ ಮತ್ತು ಆಶೀರ್ವಾದ ಮಾಡೋದಕ್ಕೋಸ್ಕರನೇ ಮೃತ್ಯುಂಜಯನಾಗಿ ಎದ್ದಿದ್ದು. ಆಮೆನ್, ಹಲ್ಲೆಲೂಯಾ. ಇಷ್ಟೆಲ್ಲ ಕಾರ್ಯ ಮಾಡಿದ್ದು ನೀನು ನಾನು ಶುಭ ಹೊಂದಿಕೊಳ್ಳೋದಿಕ್ಕೆ, ನೀನು ನಾನು ಆಶೀರ್ವಾದ ಹೊಂದಿಕೊಳ್ಳೋದಿಕ್ಕೆ, ನೀನು ನಾನು ಆತನ ಜೊತೆಲಿ ಜೀವಿಸೋದಿಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಓ, ದೇವರ ವಾಕ್ಯ ಹೇಳುತ್ತೆ ನಿನಗೆ ಶುಭ ಉಂಟಾಗಲಿ. ಎರಡನೇದಾಗಿ ನಾವು ಟೈಮ್ ಇಲ್ಲದ್ರಿಂದ ಫಾಸ್ಟ್ ಆಗಿ ಹೋಗ್ತೀನಿ. ಎರಡನೇದಾಗಿ ಮತ್ತಾಯಿ ಬರೆದ ಸುವಾರ್ತೆ 28:18-19ನೇ ವಾಕ್ಯ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿ ನನಗೆ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಯಾರು ಕೊಟ್ಟರು? ಯೇಸು ಸ್ವಾಮಿಗೆ ಅಧಿಕಾರವನ್ನ. ಎಲ್ಲಿತ್ತು ಅಧಿಕಾರ? ಈ ಅಧಿಕಾರ ದೇವರು ಆದಾಮನಿಗೆ ಕೊಟ್ಟಿದ್ದನು. ಯಾರಿಗೆ? ಜೊರಗೆ ಯಾರಿಗೆ? ಆದಾಮನಿಗೆ, ಮನುಷ್ಯನಿಗೆ ಕೊಟ್ಟಿದ್ದದು. ಆದ್ರೆ ಆದಾಮನನ್ನ ಮೋಸ ಮಾಡಿ, ವಂಚನೆ ಮಾಡಿ ಸೈತಾನನು ಅವನನ್ನ ಪಾಪದಲ್ಲಿ ಬೀಳಿಸಿ ಅವನ ಹತ್ರದಂತ ಅಧಿಕಾರವನ್ನು ತಾನು ಕಿತ್ಕೊಂಡು ಇಡೀ ಪ್ರಪಂಚವನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡ. ಹಲ್ಲೆಲೂಯಾ. ತನ್ನ ಇಡೀ ಪ್ರಪಂಚ ಹತೋಟಿಯಲ್ಲಿ ಇಟ್ಕೊಂಡು ಯೇಸು ಕ್ರಿಸ್ತನು ಬಂದಾಗ ಹೇಳ್ತಾನೆ, ಪ್ರಪಂಚವನ್ನ ತೋರಿಸಿ ಹೇಳ್ತಾನೆ, ನೀನು ನನಗೆ ನಮಸ್ಕಾರ ಮಾಡಿದ್ರೆ ಈ ವೈಭವನ್ನ, ಈ ಲೋಕವನ್ನ, ಇದೆಲ್ಲ ನನಗೆ ಕೊಡಲ್ಪಟ್ಟಿದೆ, ನಾನ್ ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ.
ಅದಕ್ಕೆ ಯೇಸು ಹೇಳ್ತಾರೆ, ನಿನ್ನ ದೇವರಾದ ಒಬ್ಬರನ್ನೇ ಆರಾಧಿಸಬೇಕು. ಹಲ್ಲೆಲೂಯಾ. ಬೇರೆ ಯಾರನ್ನ ಆರಾಧಿಸಬಾರ್ದು. ಹಲ್ಲೆಲೂಯಾ. ಓ ನೀನ್ ನಿನಗೆ ಇದೆಯಾ ಮುಯಿ ತೋರಿಸ್ತೀನಿ, ಇರೋ ಒಂದ್ ನಿಮಿಷ. ನಾನು ನಿನಗೆ ನಮಸ್ಕಾರ ಮಾಡಿ ನಾನು ನಿನ್ನ ಹತ್ರ ತೆಗೆದುಕೊಳ್ಳಲ್ಲ ಅಧಿಕಾರ, ನೀನು ಒಟ್ಟು ಕಿತ್ಕೊಳ್ತೀನಲ್ಲೇ. ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲಿ ಒದಿಬೇಕು ಅಲ್ಲಿ ಒತ್ತರೆ ಅದು ಆಟೋಮೆಟಿಕ್ ಇಷ್ಟಿಕ್ ಬರುತ್ತೆ. ಹೆಂಗೆ ಸೈತಾನ ಅಣಗಿಸಿದ್ದಲ್ಲಿ, ಸೈತಾನ ಮುರಿದಿದ್ದಲ್ಲಿ, ಸೈತಾನ ಬಲವನ್ನ ತೆಗೆದಾಕಿದ್ದಲ್ಲಿ, ಪಾಪಕ್ಕೆ ನಿವೃತ್ತಿ ಕೊಟ್ಟಿದ್ದೆ ಅಲ್ಲಿ, ಮರಣದ ಕೊಂಡೆಯನ್ನು ಮುರಿದಿದ್ದಲ್ಲಿ ಅಂದಾಗ ಶಿಲುಬೆಯ ಮುಖಾಂತರ, ಮರಣದ ಮುಖಾಂತರ ಹೋಗಿ ಪಾತಾಳಕ್ಕೆ ಹೋಗಿ ಅಲ್ಲಿ ಅವನಿಗೆ ಒದ್ದು ಅವನ ಹತ್ರ ಇದ್ದಂತ ಅಧಿಕಾರ, ಎಲ್ಲಿದ್ದ ಅವನ ಹತ್ರ ಅಧಿಕಾರ? ಯಾರು ಕೊಟ್ಟಿದ್ದ ಅಧಿಕಾರ? ದೇವರು ಆದಾಮನ ಕೊಟ್ಟಿದ್ದ. ಆದಾಮನಿಂದ ಇವನು ಕಿತ್ಕೊಂಡ. ಈಗ ಯೇಸು ಸ್ವಾಮಿ ಅವನನ್ನು ಒದ್ದು ಆ ಅಧಿಕಾರವನ್ನು ಕಿತ್ಕೊಂಡು ಪುನರುತ್ಥಾನ ಹೊಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕೈಯಲ್ಲಿ ಆಗಲ್ಲ, ಅವನ ಹತ್ರ ಕಿತ್ಕೊಳ್ಳಕ್ ಆಗ್ಲಿಲ್ಲ. ಅದಕ್ಕೆ ಈಸಿಯಾಗಿ, ನಮಗೆ ಈಸಿ ಮಾಡೋದಕ್ಕೆ ಆತನ ಮರಣ ಹೊಂದಿ ಆತನ ಒಡೆದು ಆತನ ಹತ್ರ ಇದ್ದಂತ ಅಧಿಕಾರ ಕಿತ್ಕೊಂಡು ಈಗ ಧಾರಾಳವಾಗಿ ಯಾರ್ಯಾರು ಯೇಸುವನ್ನು ನಂಬಿದ್ರು ಅವರೆಲ್ಲರಿಗೂ ಅಧಿಕಾರನ ಉಚಿತವಾಗಿ ಕೊಡಲ್ಪಟ್ಟಿದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಆಮೆನ್. ನಿಮಗೊಂದು ಸ್ಟೋರಿ ಹೇಳಿದ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ. ಒಂದು ಪಿಚ್ಚನ್ನು ದಾಟಬೇಕಾದ್ರೆ ಇಲಿಗೆ ತುಂಬಾ ಭಯ. ಯಾವುದಕ್ಕೆ? ಇಲಿಗೆ. ಅದಕ್ಕೆ ಇಲಿ ಏನ್ ಮಾಡ್ತು, ಆನೆಯನ್ನು ಹತ್ತಿ ಆನೆ ಮೇಲೆ ಕುತ್ಕೊಂಡು ಆ ಬ್ರಿಡ್ಜನ್ನು ದಾಟ್ಬಿಡ್ತು. ದಾಟಿದ್ಯಾರು? ಆದ್ರೆ ಇಲ್ಲಿ ತುಂಬಾ ಖುಷಿ ಬೀಳ್ತದೆ, ನಾನು ಗೆದ್ದು ಬಿಟ್ಟೆ. ಯಾರು ಹೇಳೋದು? ಇಲಿ. ನಾನು ಈ ಬ್ರಿಡ್ಜನ್ನ ದಾಟಿ ಬಿಟ್ಟೆ. ದಾಟಿದ್ಯಾರು? ಹೇಳ್ಕೊಳ್ತಾ ಇರ್ತಾರಲ್ಲ, ಯಾರು? ಇಲಿ. ಯಾರ ಮೇಲೆ ಕುತ್ಕೊಂಡು ಹೋಗಿದ್ದು? ಆನೆ ಮೇಲೆ. ಆಮೆನ್. ಅದೇ ರೀತಿಯಾಗಿ ಆನೆ ಯೇಸು ಕ್ರಿಸ್ತನಾಗಿದ್ದಾನೆ, ಇಲ್ಲಿ ನಾನು ನೀವು ಆಗಿದ್ದೇವೆ. ಹಲ್ಲೆಲೂಯಾ. ಜಯ ಹೊಂದಿದ್ದ ಅವರು ಅನುಭವಿಸ್ತಿರೋದು ನೀವು ನಾವಾಗಿದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಸರ್ವಾಧಿಕಾರ ನನಗೆ ಕೊಡಲ್ಪಟ್ಟಿದೆ. ಈಗ ಯೇಸು ಹೇಳ್ತಾರೆ ನೋಡ್ರಿ, ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಈಗ ನೆಕ್ಸ್ಟ್, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ. ಇದು ಯೇಸು ಸ್ವಾಮಿ ಪುನರ್ಸ್ಥಾನ ಹೊಂದಿದಾಗ ಮತ್ತೊಂದು ಮಾತನ್ನು ಹೇಳಿದ್ರು, ಇದು ದೊಡ್ಡ ಆಜ್ಞೆ, ಇದು ಪ್ರತಿಯೊಬ್ಬರು ಕೈಗೊಳ್ಳಬೇಕು, ಪ್ರತಿ ವಿಶ್ವಾಸಿ ಇದಕ್ಕೆ ನೀರಾಗಬೇಕು. ಆಮೆನ್. ಏನಂತ ಹೇಳ್ತಾರೆ ನೋಡಿ ಯೇಸು ಸ್ವಾಮಿ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ. ಚಪ್ಪಳದಿರು ಮಹಿಮೆಗಾಗಿ ಏನ್ ಮಾಡ್ಬೇಕಂತೆ? ದೀಕ್ಷಾಸ್ನಾನ ಮಾಡಿಸಬೇಕಂತೆ. ತಂದೆ ಮಗ ಪರಿಶುದ್ಧಾತ್ಮ ಹೆಸರಲ್ಲಿ ಸುವಾರ್ತೆಯನ್ನು ಸಾರಬೇಕಂತೆ. ಹಲ್ಲೆಲೂಯಾ. ಯೇಸುವನ್ನು ಎಷ್ಟು ಜನ ನಂಬಿದ್ದೀರಾ? ಯೇಸು ಸ್ವಾಮಿ ನಂಬಿದಂತ ಪ್ರತಿಯೊಬ್ಬರಿಗೆ ಇದು ದೊಡ್ಡ ಆಜ್ಞೆ ಆಗಿದೆ. ನಿಮ್ಮ ಜೀವಿತದಲ್ಲಿ ನೀವು ಏನು ಕೆಲಸ ಮಾಡ್ತಿರೋ, ಏನ್ ಬಿಸ್ನೆಸ್ ಮಾಡ್ತಿರೋ, ಏನೇನ ಮಾಡ್ಕೊಳ್ರಿ, ನಿಮ್ಮ ಜೀವಿತದಲ್ಲಿ ಒಂದು ಭಾಗವಾಗಿರಬೇಕು, ಅದು ಸುವಾರ್ತೆ. ಯೇಸು ಸ್ವಾಮಿ ಮಾಡಿದಂತಹ ಮಹತ್ ಕಾರ್ಯ, ಯೇಸು ಕ್ರಿಸ್ತನ ಸಮಾಧಿಯಿಂದ ಎದ್ದಿದ್ದಾನೆ, ಪುನರ್ಸ್ಥಾನ ಹೊಂದಿದ್ದಾನೆ. ಈ ವಿಚಾರವನ್ನ ಲೋಕಕ್ಕೆಲ್ಲ ಹೋಗಿ ಹೇಳಬೇಕು. ಹಲ್ಲೆಲೂಯಾ. ಇದು ಪಾಸ್ಟ್ ಹೇಳಿದಲ್ಲ, ಯೇಸು ಸ್ವಾಮಿ ಹೇಳಿದ ಮಾತು. ಇಲ್ಲಿರುವ ಪ್ರತಿಯೊಬ್ಬರು ಸುವಾರ್ತೆ ಸಾರಲೇಬೇಕು. ಕೂಲಿ ಜಾಗದಲ್ಲಿ ಹೇಳ್ರಿ, ಫ್ಯಾಕ್ಟ್ರಿಯಲ್ಲಿ ಹೇಳ್ರಿ, ನಿಮ್ಮ ಮನೆ ಹತ್ರ ಹೇಳ್ರಿ, ನಿಮ್ಮ ಬಂಧುಗಳಲ್ಲಿ ಹೇಳ್ರಿ. ಒಂದು ವೇಳೆ ನಿಮ್ಮ ಸಾಕ್ಷಿ ಕೆಟ್ಟ ಹೋಗಿದ್ರೆ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ನಿಮ್ಮ ಸಾಕ್ಷಿ ಕೇಳಲ್ಲ. ಅಟ್ಲೀಸ್ಟ್ ಅಲ್ಲಾಗಿಲ್ಲದ್ರೆ ಬೇರೆ ಊರಿಗೆ ಹೋಗಿ ನಿಮ್ಮ ಸಾಕ್ಷಿಗಳನ್ನ ಹೇಳ್ರಿ, ಬೇರೆ ಊರಿಗೆ ಹೋಗಿ ಸುವಾರ್ತೆನ ಹೇಳ್ರಿ. ಆಮೆನ್. ಆಮೆನ್. ಹಲ್ಲೆಲೂಯಾ. ದೇವರು ನಿನಗೆ ಕೊಟ್ಟಂತೆ ಈ ಅವಕಾಶವನ್ನ ಸುವಾರ್ತೆಗೆ ಉಪಯೋಗ ಮಾಡ್ಕೋಬೇಕು. ಇಲ್ಲ ನೀನು ಸುವಾರ್ತೆ, ಎರಡು ಭಾಗ ಇದೆ ಸುವಾರ್ತೆ. ಒಂದು, ನೀನು ಸುವಾರ್ತೆಗೆ ಹೋಗು, ಇಲ್ಲ ಸುವಾರ್ತೆ ಹೋಗೋವರನ್ನೇ ನೀನು ಕಳಿಸು. ಆಮೆನ್. ಏನ್ ಹೇಳಿ? ಇಲ್ಲ ನೀನು ಸುವಾರ್ತೆಗೆ ಹೋಗು. ಮೊದಲನೇ ಪ್ರಾಮುಖ್ಯ 100% ಪ್ರತಿಯೊಬ್ಬರು ಸುವಾರ್ತೆ ಕೆಲಸ ಮಾಡಬೇಕು. ಆಗಲೇ ಇಲ್ಲ ಅಂದ್ರೆ ಸುವಾರ್ತೆ ಕೆಲಸ ಮಾಡುವವರಿಗೆ ನೀನು ಸಪೋರ್ಟ್ ಆಗಿರ್ಬೇಕು. ಸಪೋರ್ಟ್ ಅಂದ್ರೆ ಏನು? SMS ಕೇಳಿ ಹಲೋ ಚೆನ್ನಾಗಿದ್ಯಾ ಹಂಗಲ್ಲ. ಅವ್ರಿಗೆ ಬೇಕಂತ ಹಣದ ಸಹಾಯ, ಅವ್ರಿಗೆ ಬೇಕಂತ ಗಾಡಿ, ಅವ್ರಿಗೆ ಬೇಕಂತ ಬಟ್ಟೆ, ಅವ್ರಿಗೆ ಬೇಕಂತ ಊಟವನ್ನ ಸಹಾಯ ಮಾಡೋ ಮುಖಾಂತರ ಸೇವೆಗೆ ಸಪೋರ್ಟ್ ಆಗಿರಬೇಕು.
ಆಮೆನ್. ಇದಾದ ನಂತರ ನೆಕ್ಸ್ಟ್ ಸೇವೆಯಲ್ಲಿ ಇರಬೇಕಾದ್ದು, ನೀವು ಸೇವೆಯಲ್ಲಿ ಏನಾದ್ರೂ ಒಂದು ನಿಮಗೆ ಕೊಟ್ಟಂತ ತಾಲಂತನ್ನ ಉಪಯೋಗ ಮಾಡ್ಕೋಬೇಕು. ಇದು ದೇವರ ಆಜ್ಞೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅಡಿಗೆ ಮಾಡಂಗಿದ್ರೆ, ನಿಮ್ಗೆ ಅಡಿಗೆ ಮಾಡಂಗಿದ್ರೆ ಅಡಿಗೆ ಮಾಡ್ರಿ. ಪಾತ್ರೆ ಉಜ್ಜೋರು ಪಾತ್ರೆ ಉಜ್ಜ್ರಿ, ಟಾಯ್ಲೆಟ್ ತೊಳಿರಿ, ಚಾಪೆ ಹಾಕೋರು ಚಾಪೆ ಹಾಕ್ರಿ, ಕಸ ಗುಡಿಸೋರು ಕಸ ಗುಡಿಸ್ರಿ, ಚರ್ಚ್ ತೊಳಿಯೋರು ಚರ್ಚ್ ತೊಳಿರಿ. ಆಮೆನ್. ಸುವಾರ್ತೆ ಹೇಳಿದ್ರು ಸುವಾರ್ತೆ ಮಾಡ್ಲಿ, ಪ್ರಾರ್ಥನೆ ಮಾಡೋರು ಪ್ರಾರ್ಥನೆ ಮಾಡ್ಲಿ. ಆಮೆನ್, ಆಮೆನ್. ಸಹಾಯ ಮಾಡೋರು, ಇನ್ನೊಬ್ರು ಕಷ್ಟ ಅಂತ ಬಂದಾಗ ನಿಮ್ಮ ಹತ್ರ ಹಣ ಇದ್ರೆ ನಿಮ್ಮ ಕೈಲಾದ ಮಟ್ಟಿಗೆ ಇನ್ನೊಬ್ಬರು ಸಹಾಯ ಮಾಡಿದ್ರೆ ಅದು ಸೇವೆನೆ, ಅದು ಮಾಡಿ. ಆಮೆನ್, ಹಲ್ಲೆಲೂಯಾ. ಇವೆಲ್ಲೂ ಸಹ ಸೇವೆ ಒಳಗೆ ಬರುವಂತ ಕಾರ್ಯಗಳು. ನಿಮಗೆ ಏನು ಕೊಟ್ಟಿದ್ದೀರೋ ಅದನ್ನು ನೀವು ಮಾಡಲೇಬೇಕು. ಅದಕ್ಕೆ ಸ್ವಾಮಿ ಹೇಳಿದ್ರು, ಎಲ್ಲ ಅಧಿಕಾರ ನನಗೆ ಕೊಟ್ಟಲ್ಪಟ್ಟಿದೆ, ನೀವು ಎಲ್ಲಾ ದೇಶಗಳಿಗೆ ರಾಜ್ಯಗಳಿಗೆ ಹೋಗಿ ಏನ್ ಮಾಡ್ರಿ, ಸುವಾರ್ತೆನ ಸಾರ್ರಿ, ಅವರಿಗೆ ತಂದೆ ಮಗ ಪರಿಶುದ್ಧಾತ್ಮ ಹೆಸರಿನಲ್ಲಿ ದೇಶ ಸ್ಥಾನ ಮಾಡಿಸಲಿ. ಆಮೆನ್. ಪುನಃಸ್ಥಾನ ಹೊಂದಿದ ಮೇಲೆ ಹೇಳಿದಂತಹ ಯೇಸು ಕ್ರಿಸ್ತನ ಮಾತು. ಫಸ್ಟ್ ಮಾತು ನೋಡಿದ್ವಿ ಏನಂತೇಳಿ, ನಿಮಗೆ ಶುಭವಾಗಲಿ. ಲಾಸ್ಟ್ ವಾಕ್ಯ ನೋಡಿದ್ವಿ, ನಿನಗೆ ಆಶೀರ್ವಾದ ಉಂಟಾಗಲಿ ಅಂತೇಳಿ. ಆಮೆನ್. ಇಲ್ಲಿ ಇನ್ನೊಂದು ಮಾತು ಹೇಳ್ತಿದ್ದಾರೆ, ಅದೇನಂದ್ರೆ ನೀವು ಹೋಗಿ ಸುವಾರ್ತೆಯನ್ನ ಸಾರಿರಿ. ದೇವರು ಹೇಳ್ತಾನೆ ಸುವಾರ್ತೆ ಸಾರಿ ಅಂತೇಳಿ. ಸೈತಾನ್ ಹೇಳ್ತಾನೆ, ಈ ವಯಸ್ಸಲ್ಲಿ ಹೋಗಿ ಏನೋಲೆ, ಈ ವಯಸ್ಸಲ್ಲಿ ಎಂಜಾಯ್ ಮಾಡೋ, ಈ ವಯಸ್ಸಲ್ಲಿ ತಿನ್ನು, ಈ ವಯಸ್ಸಲ್ಲಿ ಆಡು, ಈ ಸಮಯದಲ್ಲಿ ಮದುವೆ ಮಾಡ್ಕೋ, ಈ ಸಮಯದಲ್ಲಿ ವೇಸ್ಟ್ ಆಗಿರು, ವಯಸ್ಸಾದ್ಮೇಲೆ ಹೆಂಗ ನಡೀತದೆ ಅಂತ ಸೈತಾನ ಪ್ರೇರೇಪಣೆ ಮಾಡ್ತಾನೆ. ಅದಕ್ಕೆ ಮಾಡ್ಕೊಳ್ಳೋದಕ್ಕೆ ಪಾಸ್ಟರ್ ಇನ್ನೊಬ್ರು ಯಾರೋ ಇದ್ದಾರೆ, ನೀನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ ಸೈತಾನ ಆಪೋಸಿಟ್ ಮಾತಾಡ್ತಾ ಇರ್ತಾನೆ. ಅವನ ಮಾತಿಗೆ ಕಿವಿ ಕೊಡಬಾರ್ದು. ಇದು ದೇವರ ಆಜ್ಞೆ, ದೇವರ ಮಾತು. ನಮಗ್ ಕೊಟ್ಟಂತಹ ಅವಕಾಶವನ್ನ ಉಪಯೋಗ ಮಾಡಿಕೊಂಡು ನಾವು ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಹಳ್ಳಿಗೆ ಹೋದ್ರೆ, ಹಬ್ಬಕ್ಕೆ ಹೋದ್ರೆ, ಊರಿಗೆ ಹೋದ್ರೆ, ಎಲ್ಲೋ ಒಂದು ಜಾಗದಲ್ಲಿ ಸುವಾರ್ತೆನ ಸಾರಬೇಕು ನಾವು. ಆಮೆನ್. ಯಾರ ಆಜ್ಞೆ? ಏಸಪ್ಪನ ಆಜ್ಞೆ. ಇದು ಯಾರಿಗೆ ಕೊಟ್ಟಿದ್ದು? ನಮ್ಮೆಲ್ಲರಿಗೂ ಕೊಟ್ಟಿದ್ದು. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮೂರನೇದಾಗಿ ಮಾರ್ಕ್ನ ಬರೆಸುವಾರ್ತೆ 16ನೇ ಅಧ್ಯಾಯ 14ನೇ ವಾಕ್ಯ. ತರುವಾಯ 11 ಮಂದಿ ಶಿಷ್ಯರು ಊಟಕ್ಕೆ ಕೂತಿದ್ದಾಗ ಆತನು ಅವರಿಗೂ ಕಾಣಿಸಿಕೊಂಡನು. ತಾನು ಜೀವಿತನಾಗಿ ಎದ್ದು ಬಂದ ಮೇಲೆ ತನ್ನನ್ನು ಕಂಡವರ ಮಾತನ್ನು ಅವರು ನಂಬಲಿಲ್ಲವಾದ ಕಾರಣ ಆತನು ಅವರ ಅಪನಂಬಿಕೆಗೂ ಅವರ ಮನಸ್ಸಿಗೆ ಕಾಠಿಣ್ಯಕ್ಕೂ ಅವರನ್ನು ಗದರಿಸಿದನು. ಈ ಮಾತು ಗಮನಿಸಿರಿ. ಪುನಸ್ತನ ಆದ ಮೇಲೆ ಮತ್ತೊಂದು ಮಾತನ್ನ ಹೇಳಿದ್ರು. ಅವರು ಜನಗಳನ್ನ, ಅವಿಶ್ವಾಸಿಗಳನ್ನ, ಆ ಶಿಷ್ಯರನ್ನ ಗದರಿಸಿದ್ರು. ಆಮೇಲೆ ಹೇಳಿ, ಯೇಸು ಏನ್ ಮಾಡಿದ್ರು? ಗದರಿಸಿದ್ರು. ಯಾಕೆ? ಯೇಸು ಸ್ವಾಮಿ ಜೊತೆಲಿದ್ದಂತಹ ಶಿಷ್ಯರು ಯೇಸು ಕ್ರಿಸ್ತನನ್ನ ಸತ್ತು ಮತ್ತೆ ಎದ್ದಿದರಂತೇಳಿ ನಂಬಲಿಲ್ಲ. ಹಲ್ಲೆಲೂಯಾ. ಏನ್ ಮಾಡ್ಲಿಲ್ಲ? ನಂಬಲಿಲ್ಲ. ನಂಬಿಕೆ ಇರಲಿಲ್ಲ. ನಂಬಿಕೆ ಇಲ್ಲ ಅಂದ್ರೆ ದೇವರನ್ನ ಮೆಚ್ಚಿಸೋದಕ್ಕೆ ಅಸಾಧ್ಯ. ದೇವರ ಮೆಚ್ಚಿಸೋದು ಅಸಾಧ್ಯ. ಯೇಸುವನ್ನ ನಂಬಬೇಕು. ಯೇಸು ಮೇಲೆ ನಂಬಿಕೆ ಇಡೋ ಮುಖಾಂತರ ಎಲ್ಲ ಕಾರ್ಯಗಳು ಒಳ್ಳೇದಾಗೋದು ನಮಗೆ. ಆ ನಂಬಿಕೆ ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಅನೇಕ ಜನ ಗಂಡನ ನಂಬಿಕೆ ಇರ್ತದೆ, ಹೆಂಡತಿಗಿರಲ್ಲ. ಹೆಂಡತಿಗೆ ನಂಬಿಕೆ ಇರ್ತದೆ, ಗಂಡನಿಗಿರಲ್ಲ. ಗಂಡ ಹೆಂಡತಿಗಿರ್ತದೆ, ಮಕ್ಕಳಿಗಿರಲ್ಲ. ಏನೋ ಚರ್ಚಿಗೆ ಬರ್ಬೇಕು, ಬಂದು ಕುತ್ಕೋಬೇಕು, ಎಲ್ಲ ಒಂದು ಮೂಲೆಯಲ್ಲಿ ಕುತ್ಕೋಬೇಕು, ಮೊಬೈಲ್ ನೋಡ್ಬೇಕು, ಅಥವಾ ಸುಮ್ನೆ ಅವ್ರು ಏನ್ ಹೇಳ್ತಾರೋ ಕೇಳ್ಕೊಂಡು ನಿದ್ದೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇಷ್ಟೇ ಇರೋದು ಜೀವನ ಅಂದ್ಕೊಂಡಿರ್ತೀರಿ. ಅದಲ್ಲ. ಅದು ಏನಂದ್ರೆ ಅಪನಂಬಿಕೆ ಸ್ಪಿರಿಟ್. ದೇವರು ಅವರನ್ನ ಗದರಿಸಿದ. ಯಾಕೆ ಗದರಿಸ್ತಂದ್ರೆ ಅವರಲ್ಲಿ ನಂಬಿಕೆ ಇರಲಿಲ್ಲ. ಹಲ್ಲೆಲೂಯಾ. ಅಪನಂಬಿಕೆ ಇತ್ತವರಲ್ಲಿ. ಹೇಳ್ರಿ, ಯೇಸುವೇ ನನಗೆ ನಂಬಿಕೆ ಕಡಿಮೆ ಆಗಿದೆ, ನನಗೆ ನಂಬಿಕೆ ಹೆಚ್ಚಿಸಿರಿ, ನನಗೆ ನಂಬಿಕೆ ಹೆಚ್ಚಿಸಿರಿ, ನನ್ನ ನಂಬಿಕೆ ವಿಸ್ತಾರವಾಗಲಿ, ನನ್ನ ನಂಬಿಕೆ ಕಾಣಿಸಿಕೊಳ್ಳಲಿ, ನನ್ನ ನಂಬಿಕೆ ಫಲ ಕೊಡಲಿ. ಹಲ್ಲೆಲೂಯಾ. ಯೇಸು ನಾಮದಲ್ಲಿ. ಆಮೆನ್. ಚಪ್ಪಳದವರ ಮಹಿಮೆಗಾಗಿ ಕರ್ತನು ಅವರ ಅಪನಂಬಿಕೆ ನೋಡಿ ಏನ್ ಮಾಡದ? ಗದರಿಸಿದ. ಮನಸ್ಸಿನ ಕಾಠಿಣ್ಯವನ್ನಕ್ಕೂ
ಅವನನ್ನು ಗದರಿಸಿದ್ದು ನಾವು ನೋಡುತ್ತೇವೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ನ ಗದರಿಸಿದ್ರೆ ಬೇರೆ ಚರ್ಚ್ಗೆ ಹೋಗ್ಬಿಡ್ತಾನೆ, ಅಥವಾ ಗದರಿಸಿದ್ರೆ ಪಾಸ್ಟರ್ ಮೇಲೆ ಚಾಡಿ ಹೇಳ್ಕೊಳಕ್ ಹೋಗ್ಬಿಡ್ತಾನೆ. ನೀವ್ ಏನ್ ಮಾಡ್ಕೊಂಡ್ರು ಪರವಾಗಿಲ್ಲ, ಆದ್ರೆ ದೇವ್ರ ವಾಕ್ಯ ಹೇಳುತ್ತೆ ಗದರಿಸಿದ್ರ. ಹಲ್ಲೆಲೂಯ. ತಪ್ಪು ಮಾಡಿದಾಗ ಗದರಿಸಲೇಬೇಕು. ಹಲ್ಲೆಲೂಯ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. ಸಹೋದರರೇ, ನೋಡಿಕೊಳ್ಳ್ರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನೆಲ್ಲಿಯೂ ಇರಬಾರದು. ಅಪನಂಬಿಕೆ ಉಳ್ಳ ಕೆಟ್ಟ ಮನುಷ್ಯ ಯಾರಲ್ಲೂ ಇರಬಾರದು. ಪೌಲನು ಇಬ್ರಿಯ ಪತ್ರಿಕೆ ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ಏನಿರಬಾರ್ದಂತೆ? ಅಪನಂಬಿಕೆ ಉಳ್ಳವ ಆ ಕೆಟ್ಟ ಹೃದಯ ನಮ್ಮಲ್ಲಿ ಯಾರಲ್ಲಿ ಇರಬಾರದು, ಯಾರು ಒಬ್ಬರಲ್ಲಿ ಇರಬಾರದು. ಇಲ್ಲಿರೋದು ಪ್ರತಿಯೊಬ್ಬರು ಯೇಸು ನಂತರ ಯೇಸು ಸ್ವಾಮಿ ಇದ್ದಾರೆ ಅಂತ ಹೇಳಿ, ಯೇಸು ಸ್ವಾಮಿ ದೇವರಂತ ನಂಬ್ತೀರಾ? ನಂಬ್ತೀರಾ? ಯೇಸು ಸ್ವಾಮಿ ಮತ್ತೆ ಬರ್ತಾರಂತೆ ನಂಬ್ತೀರಾ? ಯೇಸುವನ್ನು ದೇವರಂತ ನಂಬ್ತೀರಾ? ಅದ್ರ ಯೇಸು ಮಹಾರಾಜ್ಗೆ, ಯೇಸು ಮಹಾರಾಜ್ಗೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಯೋಹಾನ ಸುವಾರ್ತೆ 20:27ನೇ ವಾಕ್ಯ ಓದ್ರಿ. ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು. ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವರಾಗಿರಬೇಡ, ನಂಬುವವನಾಗು. ಯೇಸು ಹೇಳಿದ ಮಾತೇನು? ನಂಬೋದಿರಬೇಡಪ್ಪ, ನಂಬುವವನಾಗು. ಅದ್ದಲ್ಲಿ ನೋಡ್ರಿ, ನಂಬುವವನಾಗು. ನೀನ್ ನಂಬುವವನಾಗು, ಅಪನಂಬಿಕೆ ಬೇಡ. ಯೇಸು ಸ್ವಾಮಿ ತೋಮನಿಗೆ ಹೇಳಿದಂತ ಮಾತು ಏನಂತೇಳಿ? ನಂಬುವವನಾಗು, ನಂಬಿಕೆ ಇಡು. ಹಲ್ಲೆಲೂಯ. ಈಗ ಜನ ನಂಬ್ತೀರಾ? ಯೇಸು ಸ್ವಾಮಿ ನಮ್ಮನ್ನು ನೋಡಿ ಇವತ್ತು ಅದೇ ಮಾತು ಹೇಳ್ತಾರೆ, ನೀನು ನನ್ನ ನಂಬುವವನಾಗು ಅಂತ. ಯಾಕೆ ಅದ್ಭುತಗಳು ಆಗ್ತಾ ಇಲ್ಲ, ಯಾಕೆ ಸಹಾಯ ಬರ್ತಾ ಇಲ್ಲ ಅಂದ್ರೆ ನಂಬಿಕೆ ಇಲ್ಲ. ನಂಬಿಕೆ ಆದ್ರೆ ದೇವರ ಮಹಾತ್ಮ ಕಾರ್ಯಗಳನ್ನ ನೋಡ್ತೀರಾ. ಹಾಗಾಗಿ ಯೇಸು ಹೇಳಿದ್ರು, ನೀನ್ ನಂಬಿಕೆ ಆದ್ರೆ ಮಹತ್ ಕಾರ್ಯಗಳನ್ನು ನೋಡ್ತೀಯ, ಮಹಿಮಾ ಕಾರ್ಯಗಳನ್ನು ನೋಡ್ತೀಯ. ಆಮೆನ್, ಆಮೆನ್. ಲೂಕನ ಸುವಾರ್ತೆ 24:25 ಓದ್ರಿ. ಏನಂತೆ? ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳುವುದನ್ನೆಲ್ಲ ನಂಬುವುದರಲ್ಲಿ ಮಂದ ಹೃದಯದವರೇ, ಕ್ರಿಸ್ತನು ಇಂಥ ಶ್ರಮಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ? ಮಂದ ಹೃದಯಗಳು ಅರ್ಥ ಆಗ್ತಾ ಇಲ್ಲ. ಏನಂತೆ? ಮಂದ ಹೃದಯಗಳೇ. ದೇವರು ಎಂತ ಗದರಿಸ್ತಾನೆ? ಮಂದ ಹೃದಯನೇ ದಂಡ ಪಿಂಡ ಸೋಮಾರಿ ಅಂತ ಬೈತಾರಲ್ಲ, ಹಂಗೆ ಮಂದ ಹೃದಯ. ನಾನು ಇಷ್ಟೊತ್ತು ಮಾತಾಡ್ತಿದ್ದೀನಿ ಜೀವಿತನಾಗಿ ಪುರಸ್ಕಾರ ಹೊಂದಿ, ಇನ್ನೂ ಅರ್ಥ ಆಗಿಲ್ಲ. ನೀನು ಯಾರು ಪಕ್ಕದಲ್ಲಿ ಯಾರು ಮಾತಾಡ್ತಾರೆ, ಯಾರಿದ್ದಾರೆ ಇನ್ನೂ ಅರ್ಥ ಆಗ್ತಿಲ್ವಲ್ಲ ನಿನಗೆ, ಮಂದ ಬುದ್ಧಿಯವನೇ ಅಂತ ಯೇಸು ಗದರಿಸ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಆಮೇಲೆ ಏನಂತ ಹೇಳ್ತಾರೆ? ಬುದ್ಧಿ ಇಲ್ಲದವನೇ. ಹಾಗಾದ್ರೆ ಇವರೆಲ್ಲ ಅವಾಗ ಏನ್ ಕಷ್ಟ ಇದ್ರಂದ್ರೆ, ಯೇಸು ಸ್ವಾಮಿ ಹತ್ರ ಹೋದ್ರೆ ಅದ್ಭುತ ಮಾಡಿ ಹೊಟ್ಟೆ ತುಂಬಾ ರೊಟ್ಟಿ ನೀರು ಕೊಡ್ತಾರೆ, ಅದಕ್ಕೆ ಹೋಗಿ ಜಾಸ್ತಿ ಹೋಗಿ. ಯೇಸುವಿನೇ ಹೇಳಿದಂಗೆ, ನೀವೆಲ್ಲ ಅದ್ಭುತಗಳು ನೋಡೋದಕ್ಕೂ ಚೆನ್ನಾಗಿ ಊಟ ಮಾಡೋದಕ್ಕೆ ಬಂದಿದ್ದೀರ ಹೊರತು ನೀನ್ ನನ್ನ ಬಂದಿಲ್ಲಪ್ಪ. ಅದಕ್ಕೆ ಗದರಿಸ್ತಾರೆ ಬುದ್ಧಿ ಇಲ್ದವ್ನೆ. ಬುದ್ಧಿ ಐತೆ ನನಗೆ ಬೈ. ಹಲ್ಲೆಲೂಯ. ಜನಕ್ಕೆ ಬುದ್ಧಿ ಇದೆ, ಬುದ್ಧಿ ಇದೆ. ಹಾಗಾದ್ರೆ ನಿಮ್ಮ ನೋಡಿ ಈ ಮಾತು ಹೇಳ್ಬಾರ್ದು. ಯಾವ ಮಾತು? ಬುದ್ಧಿ ಇಲ್ದವ್ರೆ ಅಂತ ಯಾರಿಗೆ ಹೇಳ್ಬಾರ್ದು? ಯಾಕೆ ಹೇಳಿ? ನೀವು ಬುದ್ಧಿವಂತರು. ನೀವು ಯಾರು? ಬುದ್ಧಿವಂತ. ಹಲ್ಲೆಲೂಯ. ನೋಡ್ರಿ, ನಿಮ್ಮಂತ ಶಿಷ್ಯರು ಸಿಕ್ಕಿದ್ರೆ ಯೇಸು ತುಂಬಾ ಖುಷಿ. ಹಲ್ಲೆಲೂಯ. ಬಟ್ ಅಲ್ಲಿರೋ ಶಿಷ್ಯರು ಪಾಪ ಮಂದ ಬುದ್ಧಿಯವರು. ಅರ್ಥನೇ ಮಾಡ್ಕೊಂಡು ನೀವು ಬಲಿ ಹುಷಾರು, ಅರ್ಥ ಮಾಡ್ಕೊಬಿಟ್ರಿ. ನೋಡಿ, ನೀವು ಅಲ್ಲಿಲೆ ಅಂದ್ರೆ ಸಾಕು, ಎಲ್ರೂ ಅಲ್ಲಿಲೆ ಹೇಳ್ಬಿಡ್ತೀರಿ. ಏನಂತ ಹೇಳ್ಬೇಕು? ನಿದ್ದೆ ಮಾಡೋದ್ರಲ್ಲ ಅಲ್ಲಿಲೆ ಅಂದ್ರೆ ಇಷ್ಟು ಹೇಳಿ ಸಹ ಅಲ್ಲಿಲೆ ಹೇಳ್ತೀರಿ. ನೋಡ್ರಿ, ಅಷ್ಟು ಒಳ್ಳೆಯವ್ರು ನೀವು. ನಿದ್ದೆ ಮಾಡೋರು ಸದ್ಯ ಅಲ್ಲೆಲೂಯ ಹೇಳಿದ್ರೆ ಹೇಳಿದ್ರು ಆಯ್ತು. ಓಕೆ, ಯಾರು ನಿದ್ದೆಲಿಲ್ವೋ ಅವ್ರು ಮಾತ್ರ ಹೇಳಿ ಹಲ್ಲೆಲೂಯ.
ಪ್ರೈಸ್ ದಿ ಲಾರ್ಡ್. ದೇವರ ಸ್ತೋತ್ರ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್, ಆಮೆನ್, ಆಮೆನ್. 24ನೇ ಅಧ್ಯಾಯ 36ನೇ ವಾಕ್ಯ ಓದ್ರಿ. ಈಗೇನೆ ನಿಮಗೆ ಮನಃಶಾಂತಿ ಆಗಲಿ ಎಂದು ಹೇಳಿದನು. ಅವರು ದಿಗಿಲು ಬಿಟ್ಟು ಭಯ ಹಿಡಿದವರಾಗಿ ತಾವು ಕಂಡದ್ದನ್ನು ಭೂತವೆಂದು ಭಾವಿಸಿದರು. ಇನ್ನ ಬುದ್ಧಿ ಇದ್ದವರು ಇವ್ರು ನೋಡಿ. ಯಾಕೆ ಗದರಿಸಿದ್ರೆ ಇಷ್ಟೊತ್ತು ಮಾತಾಡಿ ಎಲ್ಲಾ ಹೇಳಿ ಅವಾಗ್ಲೂ ಸಹ ಯೇಸು ಸ್ವಾಮಿನ ಕಂಡು ಈ ಶಿಷ್ಯರನ್ನ ಹೇಳ್ತಿದ್ದಾರೆ, ಇದು ಯೇಸು ಸ್ವಾಮಿ ಅಲ್ಲ, ಇದು ಭೂತ. ಯಾಕಂದ್ರೆ ಭೂತಕ್ಕಿರುವ ಒಂದು ಫ್ರೆಂಡ್ಶಿಪ್ ಯೇಸು ಸ್ವಾಮಿ ಹತ್ರ ಇಲ್ಲ. ನಮ್ಮ ಸಭೆಯಲ್ಲಿ ಒಬ್ಬ ಹುಡುಗ ಇದ್ದ. ಆತನು ದೇವರಿಗಿಂತ ದೆವ್ವಕ್ಕೆ ತುಂಬಾ ರೆಸ್ಪೆಕ್ಟ್. ಯಾಕ? ದೇವರಿಗಿಂತ ದೆವ್ವ ಕಂಡು ತುಂಬಾ ರೆಸ್ಪೆಕ್ಟ್. ಹೆಂಗ್ ರೆಸ್ಪೆಕ್ಟ್ ಅಂದ್ರೆ ದೇವ್ರ ಭಯ ಬೀಳಲ್ಲ, ದೆವ್ವಕ್ಕಾದ್ರೆ ಭಯ ಬೀಳ್ತಾರೆ. ದೇವರಿಗೆ ಭಯ ಬೀಳಲ್ಲ, ದೆವ್ವಕ್ಕೆ ಭಯ ಬೀಳ್ತಾರೆ. ಅಂದ್ರೆ ಯಾಕೆ ರೆಸ್ಪೆಕ್ಟ್ ಮಾಡ್ದಂಗೆ? ಆಕ್ಚುಲಿ ಯಾರಿಗೆ ಭಯ ಬೀಳ್ಬೇಕು, ಯಾರಿಗೆ ಭಯ ಬೀಳಬಾರ್ದು? ದೆವ್ವಕ್ಕೆ ಭಯ ಬೀಳಬಾರ್ದು, ದೇವರಿಗೆ ಭಯ ಬೀಳಬೇಕು. ಆದ್ರೆ ಇವರಂದ್ರೆ ದೇವರು ಒಳ್ಳೆಯವನು, ಆದ್ರೆ ದೆವ್ವ ಕೆಟ್ಟವನು. ನಾವ್ ಯಾರಿಗೆ ಭಯ ಬೀಳಬೇಕು? ದೆವ್ವಕ್ಕೆ ಭಯ ಬೀಳಬೇಕು ಅಂತೇಳಿ ದೆವ್ವಕ್ಕೆ ಭಯ ಬೀಳ್ತಾನೆ. ಇದು ಮಂದ ಹೃದಯರು, ಸರಿಯಾಗಿ ದೇವರನ್ನ ಅರ್ಥ ಮಾಡಿಕೊಳ್ಳೋದ್ರಿಂದ. ಹಲ್ಲೆಲೂಯಾ. ಬುದ್ಧಿ ಇಲ್ಲದ ಅವಿವೇಕಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಕೈ ನಿನ್ ಜೊತೆಲಿದ್ರೆ ನಿನ್ನ ಮುಟ್ಟೋದಕ್ಕೆ ಯಾರ ಕೈಗೂ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಕೆಡಕನ ಕೈಗೆ ಸಿಗದ ಹಾಗೆ ಆತನ ಕೈಗಳು ನಿಮ್ಮನ್ನ ನಮ್ಮನ್ನ ಕಾಪಾಡುವಂತದಾಗಿದೆ. ನಾವು ಆತನಿಗೆ ಭಯ ಬಿಟ್ಟು ಆತನಿಗೆ ವಿಧೇಯರಾಗಿದ್ದೆ ಆದರೆ ಆತನ ಬೆಂಕಿಯ ಸ್ತಂಭಗಳು ನಮ್ಮ ಸುತ್ತಲೂ ನಿಂತಿರುತ್ತದೆ. ಆಮೆನ್. ಫೈರ್ ಆಫ್ ಪಿಲ್ಲರ್ಸ್, ಬೆಂಕಿಯ ಪಿಲ್ಲರ್ಗಳು, ಕಂಬಗಳು ನಮ್ಮ ಸುತ್ತಲೂ ಇರ್ತವೆ. ಸೈತಾನನ ನಮ್ಮ ಮೇಲೆ ಕೈ ಹಾಕದ ಹಾಗೆ ಆತ ನಮ್ಮನ್ನ ಕಾಪಾಡುವಂತನಾಗಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನೆಕ್ಸ್ಟ್ 4ನೇ ಪಾಯಿಂಟ್ ಲೂಕ್ ನಂಬರ್ ಸುವಾರ್ತೆ 24:49 ವಾಕ್ಯ. ಈಗ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ಯೇಸು ಸ್ವಾಮಿ ಪುನರ್ಸ್ಥಾನ ಹೊಂದಿದ ಮೇಲೆ ಮಾತಾಡಿದ ಮಾತುಗಳಿವೆಲ್ಲವೂ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ಯೆರೂಸಲೇಮ್ ಪಟ್ಟಣದಲ್ಲೇ ಕಾದುಕೊಂಡಿರ್ಬೇಕು. ಯೆರೂಸಲೇಮ್ ಅನ್ನೋದು ದೇವರ ದೇವಾಲಯ, ಅದು ತಾಯಿ ಸಭೆಯಾಗಿದೆ. ಆಮೆನ್. ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ತಾಯಿಯ ಸಭೆಯನ್ನ ಬಿಟ್ಟು ಹೋಗಬೇಡ. ಆಮೆನ್, ಆಮೆನ್. ನಾನು ನನ್ನ ತಾಯಿ ಸಭೆ ಬಿಟ್ಟು ಹೋಗೋದಿಲ್ಲ. ಕೈ ಮಾತ್ರ ಹೇಳಿದ್ರೆ ಬಾಯಿ ಮಾತ್ರ ಹೇಳಿಲ್ಲ. ಹಲ್ಲೆಲೂಯಾ. ಅನೇಕ ಜನ ದೀಕ್ಷಾ ಸ್ಥಾನ ತೆಗೆದುಕೊಳ್ಳುವ ಈ ತರ ಪ್ರಮಾಣ ಮಾಡಿದವರೆಲ್ಲ ಪರಾರಿ ಆಗ್ಬಿಟ್ಟವ್ರೆ. ಆದ್ರೆ ಅವರು ಮಾಡಿದ ಪ್ರಮಾಣ ಅವರ ಮನೆ ಬಾಗಿಲಲ್ಲಿ ಕಾಯ್ತಾ ಇರ್ತದೆ. ಹಲ್ಲೆಲೂಯಾ. ನಾನು ಬಯಸ್ತಾ ಇಲ್ಲ. ಅವರು ಆಯ್ಕೆ ಮಾಡಿದ್ದು, ಅವರು ಒಪ್ಪಿಸಿಕೊಟ್ಟಿದ್ದು, ಅವರನ್ನ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಏನ್ ಮಾಡ್ಬೇಕಂತೆ? ಕಾದುಕೊಂಡಿರ್ಬೇಕು. ಯೋಹಾನ ಬರೆದ ಸುವಾರ್ತೆ 20:17 ವಾಕ್ಯ. ತಂದೆಯ ಬಳಿಗೆ ಇನ್ನೂ ಏರಿ ಹೋಗಲಿಲ್ಲ. ನನ್ನ ಸಹೋದರನ ಬಳಿಗೆ ಹೋಗಿ ಆಮೆನ್. ಗಮನಿಸ್ರಿ, ಇಲ್ಲಿ ಆ ಸ್ತ್ರೀ ಬಂದು ಮುಟ್ಟೋದಕ್ಕೆ ಬಂದಾಗ ಮುಟ್ಟಬೇಡ ಅಂತಾರೆ. ಕಾರಣ ಏನಂದ್ರೆ ಅವರು ಶಿಲುಬೆಯಲ್ಲಿ ಸತ್ತು ಆ ರಕ್ತದಲ್ಲಿ ಆ ರಕ್ತವನ್ನ, ಆ ಪರಿಶುದ್ಧವಾದ ರಕ್ತವನ್ನ ಪಾತಾಳದಲ್ಲೆಲ್ಲ ಮುಗಿಸಿ, ಕೆಲಸವನ್ನ ಮುಗಿಸಿ ಮೇಲೆ ಕೆತ್ತಿದ್ದಾರೆ. ಈಗ ಅವ್ರು ಎಲ್ಲಿ ಹೋಗ್ಬೇಕಂದ್ರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಆ ರಕ್ತವನ್ನು ಎತ್ಕೊಂಡು. ಏನಕ್ಕೆ ಅಂದ್ರೆ ಲೂಸಿಫರನು ದೇವರನ್ನ ಆರಾಧನೆ ಮಾಡುವಂತಹ ನಾಯಕನಾಗಿದ್ದ. ಅವನಿಗೆ ತುಂಬಾ ಗೌರವ ಇತ್ತು.
ದೇವರ ಬಲಗಡೆಯಲ್ಲಿ ರೈಟ್ ಹ್ಯಾಂಡ್ ಕೆಲಸ ಮಾಡ್ತಾ ಇದ್ದ. ಆದ್ರೆ ಅವನಲ್ಲಿ ಅಹಂಕಾರ ಬಂತು. ಎಂತ ಅಹಂಕಾರ? ನಾನು ದೇವರಾಗಬೇಕು, ನಾನು ದೇವರಿಗೆ ಸರಿಸಮಾನ ಅಂತೇಳಿ ಆಸೆ ಪಟ್ಟ, ತನ್ನನ್ನು ತಾನು ಹೆಚ್ಚಿಸಿಕೊಂಡ. ಇದರಿಂದ ಆ ಜಾಗ, ಅವನು ಕೂತಂತ ಜಾಗ ಅಶುದ್ಧವಾಯಿತು. ಆ ಸ್ಥಾನದಲ್ಲಿ ನನ್ನನ್ನು ಕೂಡಿಸಬೇಕಂತೇಳಿ ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ. ಆಮೆನ್. ಆದ್ರೆ ಅವನು ಮಾಡಿದಂತಹ ಆ ಗಲೀಜ್ ಜಾಗವನ್ನ ಶುದ್ಧಿ ಮಾಡೋದಕ್ಕೆ ಯೇಸು ಕ್ರಿಸ್ತನ ಇಲ್ಲಿಂದ ರಕ್ತವನ್ನು ತೆಗೆದುಕೊಂಡು ಹೋಗಿ ಶುದ್ಧಿ ಮಾಡೋದಕ್ಕೆ ಹೋಗಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಮುಟ್ಟಬೇಡ ಅಂತಾರೆ. ಆಮೆನ್, ಆಮೆನ್. ಅಲ್ಲಿ ಶುದ್ಧಿ ಮಾಡಿದ ಮೇಲೆ ನಾವು ಅದೇ ರಕ್ತದ ತೊಳೆಯಲ್ಪಟ್ಟಿದ್ರಿಂದ ಆ ಶುದ್ಧಿ ಮಾಡೋ ಜಾಗದಲ್ಲಿ ನಿಲ್ಲೋದಕ್ಕೆ ನಾವು ಅರ್ಹರಾಗ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಲೂಸಿಫರ್ನು ಅಶುದ್ಧ ಮಾಡಿದ ಜಾಗವನ್ನ, ಅಥವಾ ಆ ಕಳಂಕಿತ ಮಾಡಿದಂತ ಜಾಗವನ್ನ, ಪೋಸ್ಟ್ ಅನ್ನ ನಮಗೆ ಕೊಟ್ಟಂತದ್ದು ಯಾರಂದ್ರೆ ಯೇಸುವಿನ ರಕ್ತ. ಯಾವುದು? ಯೇಸುವಿನ ರಕ್ತ ಅರ್ಹನಾಗಿ ಮಾಡಿತ್ತು. ಆ ಜಾಗದಲ್ಲಿ ಕುತ್ಕೊಳ್ಳೋದಕ್ಕೆ ಅರ್ಹನಾಗಿ ಮಾಡಿದ್ದು ಯಾವುದು? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸುರಿಸಿದಂತ ರಕ್ತ ನಮ್ಮನ್ನ ಅಲ್ಲಿ ಕುತ್ಕೊಳ್ಳೋದಕ್ಕೆ, ಆರಾಧನೆ ಮಾಡೋದಕ್ಕೆ ಅರ್ಹರಾಗಿ ಮಾಡಿದ್ದು ಯೇಸುವಿನ ರಕ್ತ. ಈಗ ನಮ್ಮ ಪಾಪಗಳನ್ನು ಶುದ್ಧಿ ಮಾಡೋದು ಮಾತ್ರ ಅಲ್ಲ, ನಾವು ಕುತ್ಕೊಳ್ಳೋ ಜಾಗ ಕೂಡ ಶುದ್ಧಿ ಮಾಡೋದಕ್ಕೆ ಯೇಸುವಿನ ರಕ್ತವನ್ನು ಎತ್ಕೊಂಡು ಹೋಗಿ ಅಲ್ಲಿ ಶುದ್ಧಿ ಮಾಡುವಂತರಾಗಿದ್ದಾರೆ. ಅದು ಇಬ್ರಿಯ ಪತ್ರಿಕೆಯಲ್ಲಿ ಅದರಲ್ಲಿ ಇದೆ. ಹಲ್ಲೆಲೂಯ. ನಮ್ಮ ಟೇಬಲ್ ಮುಂದೆ ಹೋಗ್ತೇನೆ, ಗಮನಿಸಿ. ಹಲ್ಲೆಲೂಯ. ನೀನು 5ನೇ ಪಾಯಿಂಟ್ ಹೇಳೋಣ. ಯೋಹಾನ ಸುವಾರ್ತೆ 21ನೇ ಅಧ್ಯಾಯ 5ನೇ ವಾಕ್ಯ. ಆಗ ಯೇಸು ಅವರನ್ನು, ಮಕ್ಕಳಿರ ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆಮೆನ್, ಆಮೆನ್, ಹಲ್ಲೆಲೂಯ. ಯೇಸು ಸ್ವಾಮಿ ಪುನಃಸ್ಥಾನ ಹೊಂದಿದ ಮೇಲೆ ಅನೇಕ ಮಾತುಗಳನ್ನು ಮಾತಾಡಿದ್ರು. ಅದರಲ್ಲಿ ಈ ಕೆಲವು ಮಾತುಗಳು ಮಾತ್ರನೇ. ಯೇಸು ಸ್ವಾಮಿ ತನ್ನ ಶಿಷ್ಯನ ಕುರಿತಾಗಿ ಹೇಳ್ತಿದ್ದಾರೆ. ಪುನಃಸ್ಥಾನ ಹೊಂದಿದ ಮೇಲೆ ಹೇಳ್ತಿದ್ದಾರೆ ಏನಂತೇಳಿ? ಮಕ್ಕಳಿರ ಊಟಕ್ಕೆ ನಿಮಗೆ ಏನು ಇಲ್ಲವೇ, ಊಟಕ್ಕೆ ನಿಮಗೆ ಏನು ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು. ಆಮೆನ್, ಆಮೆನ್. ಹೆಚ್ಚನಿಗೆ ಊಟ ಬೇಕಾಗಿದೆ. ಹಲ್ಲೆಲೂಯ. ಒಂದು ವೇಳೆ ಯೇಸು ಸ್ವಾಮಿ ನಿಮ್ಮ ಹತ್ರ ಊಟ ಕೇಳಿದ್ರೆ ನೀವೇನ್ ಮಾಡ್ತೀರಾ? ಎಷ್ಟು ಜನ ಕೊಡಕ್ಕೆ ರೆಡಿ ಇದ್ದೀರಾ? ಇನ್ನು ಕೆಲವರು ಕೊಡೋದೇ ಇಲ್ಲ. ಯೇಸು ಸ್ವಾಮಿ ತಟ್ಟಲ್ಲಿ ರೊಟ್ಟಿ ಕೂಡ ಕಿತ್ಕೊಂಡು ಹೋಗೋರು ಇದ್ದೀರ, ನನ್ಗೆ ಗೊತ್ತು. ನಾನು ಹೇಳ್ತಿರೋದು, ಯೇಸು ಸ್ವಾಮಿಗೆ ಊಟ ಹಾಕೋದು ನೀವೆಷ್ಟು ಜನ ರೆಡಿ ಇದ್ದೀರಾ? ಆಮೇಲೆ ನಿಜನಾ? ನಿಜನಾ? ವೆರಿ ಗುಡ್. ನಾವು ಇದನ್ನ ಈಸ್ಟರ್ ಹಬ್ಬ ಮಾಡ್ಬೇಕು ಅಂತೇಳಿ ಹೋದ ವಾರ 2 ವಾರದ ಹೇಳಿದ್ರಿ. ಒಂದೊಂದು ಕುಟುಂಬಕ್ಕೆ 500 ರೂಪಾಯಿ ಮೇಲೆ 1000 ಎಷ್ಟನ್ನ ಕೊಡ್ರಿ ಅಂತೇಳಿ. ಎಷ್ಟು ಜನ ಕೊಟ್ರಿ? ಸಿಕ್ಕಾಕೊಂಡ್ರಿ ನೋಡ್ದ. ಹಲ್ಲೆಲೂಯ. ಯಾಕೆ? ನಾವೆಲ್ಲರೂ ಒಂದೇ ತಾಯಿಯ, ಒಂದೇ ತಂದೆಗೆ ಸಂಬಂಧಪಟ್ಟವರು, ಒಂದೇ ಕುಟುಂಬದವರು. ನಿನ್ನ ಮನೆಗೆ ನಿನ್ನ ಮಕ್ಕಳು ಯಾರನ್ನ ಬಂದ್ರೆ, ನಿಮ್ ನೆಂಟರುಗಳು ಬಂದ್ರೆ ನೀವು ಊಟ ಹಾಕಲ್ವೋ? ಯಾಕೆ? ಬಂಧುಗಳು, ನನ್ನ ಮಕ್ಕಳು, ನನ್ನ ಸಂಬಂಧಿಕರು ಅಂತೇಳಿ ಅಲ್ವಾ, ಅವ್ರಿಗೆ ವಿಶೇಷವಾದ ಊಟವನ್ನು ಹಾಕ್ತೀರಿ. ಹಲ್ಲೆಲೂಯ. ನಾವೆಲ್ಲವೂ ಈ ಹಬ್ಬದ ದಿನದಲ್ಲಿ ಒಂದು ವಿಶೇಷವಾದ ಊಟವನ್ನು ಮಾಡೋದಕ್ಕೆ ನೀವು ತ್ಯಾಗ ಮಾಡಬೇಕು. ಆಮೇಲೆ ಅವರೆಲ್ಲ ಅಷ್ಟು ತಿಂತಾರೆ, ಅವ್ರು ಜಾಸ್ತಿ ಕೊಡ್ಲಿ, ನಾನು ಇಷ್ಟು ತಿಂತೀನಿ, ನಾನು ಇಷ್ಟೇ ತಿಂತೀನಿ, ನಾನು ಕೊಡಲ್ಲ, ನಾನು ತಿನ್ನೋದೇ ಇಲ್ಲ. ಇದು ಪ್ರೀತಿ ಅಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನೀನ್ ತಿನ್ನಲ್ವೋ? 4 ಜನ ದೇವರ ಮಕ್ಕಳು ತಿನ್ನುವಾಗ ಅದು ಆಶೀರ್ವಾದ ನಿನಗೆ. ಆಮೆನ್, ಆಮೆನ್, ಹಲ್ಲೆಲೂಯ. ಇದು ನನ್ನ ಕುಟುಂಬ, ಇದು ನನ್ನ ಸಭೆ, ಇದು ನನ್ನ ಜನರು, ನನ್ನ ಕುಟುಂಬದವರು ಊಟ ಮಾಡಬೇಕು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆಯ್ಕೊಡ್ತೀನಿ ಹತ್ರ ಕೇಳ್ಕೊಡ್ತೀನವ್ರು ಇರಬಾರ್ದು. ಏನೇನ್ರಿ? ಕೆಲವರು ಆಯ್ಕೊಂಡು ತಿಂತಾ ಇರ್ತಾರೆ, ಅವ್ರ ಹತ್ರ ಕೇಳ್ಕೊಂಡು ತಿನ್ನೋರು ಇದ್ದಾರೆ. ಗೊತ್ತಾಯ್ತಾ? ಇದೆಯಾ? ಹೆಂಗಿರಬಾರ್ದು? ನೀವ್ ಯಾರ ಹತ್ರ ಕೇಳ್ತಾರದು? ಅವ್ರು ಆಯ್ಕೊಂಡು ತಿನ್ನೋರು, ಅವ್ರ ಹತ್ರ ಕೇಳ್ಕೊಂತ, ಆಯ್ಕೊಂಡು ಬಂದವನ ಹತ್ರ ಕೇಳ್ಕೊಂಡು ತಿನ್ನೋದು ಸರಿ ಇಲ್ಲ. ಹಲ್ಲೆಲೂಯ. ನಾವು ಎಲ್ಲದರಲ್ಲೂ ಮುಂದೆ ಇರ್ಬೇಕು. ಕೊಡೋ ಕುಟುಂಬ ನಾಶ ಆಗೋದೇ ಇಲ್ಲ. ಕೊಡೋ ಕುಟುಂಬ ನಷ್ಟ ಆಗೋದೇ ಇಲ್ಲ. ನಿನಗೂ ನಿನ್ನ ಮಕ್ಕಳಿಗೆ ಕೊರತೆ ಬರೋದೇ ಇಲ್ಲ.
ನಿನಗೆ ಒಂದು ಉತ್ತಮ ಸಂಬಂಧಗಳೇ ಸಿಗ್ತದೆ. ನೀನು ಕೊಡಕ್ಕೆ ಕಲಿದಂತಹ ನಿನ್ನ ಕುಟುಂಬವಾಗಿದ್ದೆ ಆದ್ರೆ ನಿನ್ನ ಕುಟುಂಬಕ್ಕೆ ಯಾರು ಬರ್ತಾರೆ ಊಟಕ್ಕೆ? ನಿನ್ನ ಕುಟುಂಬ ನೋಡಿಕೊಂಡು ಯಾರು ಸಮಾಧಾನ ಹೇಳ್ತಾರೆ? ನಿನ್ನ ಕುಟುಂಬ ನೋಡಿಕೊಂಡು ನಿನ್ನ ಮಗನನ್ನು ಕೊಡು, ನಿನ್ನ ಮಗಳಂತ ಯಾರು ಕೇಳ್ತಾರೆ? ಖಂಡಿತ ಕೇಳಿ ಚಾನ್ಸ್. ಯಾಕಂದ್ರೆ ದೇವರಿಗೆ ಬೇಕಾದ್ರೆ ದೇವರನ್ನ ಮಹಿಮೆ ಪಡಿಸೋರೇ ಬೇಕು ಹೊರತು ದೇವರನ್ನ ಅವಮಾನ ಪಡಿಸುವಂತವರಲ್ಲ. ನೀ ಕೊಡದೇ ಇದ್ದಾಗ ದೇವರ ವಾಕ್ಯವನ್ನು ಮುರಿಯುವಂತವರಾಗಿರ್ತೀರ. ಹಲ್ಲೆಲೂಯ, ಹಲ್ಲೆಲೂಯ. ಈ ಕೊಡೋದ್ರಿಂದ ನಿನ್ನ ಮಕ್ಕಳ ಭವಿಷ್ಯತ್ತು ಸುಂದರವಾಗಿರ್ತದೆ, ಅಂತವಾಗಿರ್ತದೆ, ಐಶ್ವರ್ಯವಂತರಾಗಿರ್ತಾರೆ. ಅವರು ಕೊಡೋ ಮಕ್ಕಳಾಗಿರ್ತಾರೆ. ಅವರ ಮಕ್ಕಳು ಮೊಮ್ಮಕ್ಕಳು ದೊಡ್ಡ ಮಟ್ಟದಲ್ಲಿ ಇರ್ತಾರೆ. ಇದೇ ಸಭೆಯಲ್ಲಿ ಅನೇಕ ಆಫೀಸರ್ಗಳಾಗ್ತೀರಾ. ಆಮೇಲೆ ದೊಡ್ಡ ಪದವಿಯಲ್ಲಿ ಇರ್ತೀರಾ, ದೊಡ್ಡ ಮನೆಗಳಲ್ಲಿ ವಾಸ ಮಾಡ್ತೀರಾ, ದೊಡ್ಡ ದೊಡ್ಡ ಕಾರಲ್ಲಿ ಈ ಜಾಗಕ್ಕೆ ಬರ್ತೀರಾ. ಅದೆಲ್ಲ ಯಾವಾಗ ಆಗೋದಂದ್ರೆ ನೀನು ಕೂಡಿಕೋದ್ರಿಂದ ಅಲ್ಲ, ಕರ್ತನ ರಾಜ್ಯದಲ್ಲಿ ಬಿತ್ತೋದ್ರಿಂದ ಬರುವಂತದ್ದು ಆಶೀರ್ವಾದ. ಆಮೇಲೆ ಹೇಳ್ರಿ ಹಲ್ಲೆಲೂಯ. ಎಷ್ಟು ಜನ ನಂಬ್ತೀರ ದೇವರ ವಾಕ್ಯ ಅಂತೇಳಿ? ದೇವರ ವಾಕ್ಯ ಸುಳ್ಳು ಹೇಳೋದಿಲ್ಲ. ದೇವರ ವಾಕ್ಯ ಫಲಿಸುತ್ತೆ, ಫಲಿಸುತ್ತೆ, ಅದು ಆಶೀರ್ವದಿಸುತ್ತೆ, ಅದು ನಿನ್ನ ನಡೆಸುತ್ತೆ, ನಿನ್ನನ್ನು ಕಾಪಾಡುತ್ತೆ, ನಿನ್ನನ್ನು ಬಲಪಡಿಸುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸಂತೋಷದಿಂದ ಕೊಡುವಾಗ ನೀನು ನಿನ್ನ ಮಕ್ಕಳು ಸಮೃದ್ಧಿಯಾಗಿರ್ತೀರ. ಆಮೆನ್, ಆಮೆನ್. ನೀನು ಕೊಡುವಾಗ ನಿನ್ನ ಹಿಂದ್ಗಡೆ ಯಾರಿದ್ದಾರೆ ಗೊತ್ತಾ? ಪರಲೋಕ ಹಿಂದ್ಗಡೆ ನಿಂತಿರುತ್ತೆ. ನೀನು ಯಾರ ಮಹಿಮೆಗಾಗಿ ಕೊಡ್ತಾ ಇರೋದು? ದೇವರ ಮಹಿಮೆಗಾಗಿ. ಆಮೆನ್. ನಾನು ರವಿ ನೆನ್ನೆ ಕುತ್ಕೊಂಡು ಅವ್ರು ಸುಮಾರು ಜನ ಕೊಟ್ಟಿಲ್ಲಲ್ಲಪ್ಪ, ಗಂಜಿ ಮಾಡಿಸೋದ, ಚಿತ್ರಾನ್ನ ಮಾಡೋದಕ್ಕೆ ಏನು ಇಲ್ವಾ ಅಂತ ಕೇಳ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಪುನಃಸ್ಥಾನ ಹೊಂದಿದಂತ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಿಮಗೆ ಈ ತಿನ್ನೋದಕ್ಕೆ ಏನು ಇಲ್ವಾ ಅಂತೇಳಿ. ಕೊಡುವಂತ ಬಿತ್ತುವಂತ ಕುಟುಂಬಗಳಿಗೆ ಆ ಮನೆಯಲ್ಲಿ ಯಾವ ಕೊರತೆನೂ ಬರೋದೇ ಇಲ್ಲ. ಒಂದು ದಿವಸ ನೀವು ಉಪವಾಸ ಇರೋದೇ ಇಲ್ಲ. ಯಾಕಂದ್ರೆ ಬಿದ್ದಿದ್ದು 100% ಅದು ಖಂಡಿತವಾಗ್ಲೂ ಫಸಲು ಬಂದೇ ಬರುತ್ತೆ. ನಮ್ಮ ದೇವರ ಅನ್ಯಾಯಗಾರ ದೇವರಲ್ಲ, ನ್ಯಾಯ ದೇವರಾಗಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ, ಹಲ್ಲೆಲೂಯ. ಈ 5 ಪಾಯಿಂಟ್ಗಳನ್ನು ನೋಡಿದ್ವಿ. ಒಂದನೇದಾಗಿ ಶುಭ, ಶುಭವಾಗಲಿ. ಲಾಸ್ಟ್ ಪಾಯಿಂಟ್ ಏನು? ಆಶೀರ್ವಾದ. ಎರಡನೇದಾಗಿ ಹೇಳಿದ್ರು, ನೀವು ಹೊರಟು ಹೋಗಿ ಸುವಾರ್ತೆಯನ್ನು ಸಾರಬೇಕು, ಅಥವಾ ಸಾರೋರಿಗೆ ಸಹಾಯ ಮಾಡಬೇಕು. ಮೂರನೇದಾಗಿ ಅವರ ಅಪನಂಬಿಕೆ ನೋಡಿ ಗದರಿಸಿದ. ನಾಲ್ಕನೇದಾಗಿ ಆ ಪಟ್ಟಣವನ್ನ ಬಿಟ್ಟು ಹೋಗದಾಗಿ ತಾಯಿ ಸಭೆಯಲ್ಲಿ ನಿಲ್ಲಬೇಕು. ಐದನೇದಾಗಿ ಊಟಕ್ಕಿದ್ದಾಗ ದೇವರು ಕೊಡುವಂತನಾಗಿದ್ದಾನೆ. ಆಮೇಲೆ ನಮ್ಮ ಕೈಯಲ್ಲೇ ಕೊಡಿಸಿ ನಮ್ಮನ್ನೇ ಶ್ರೀಮಂತ ಮಾಡುವಂತ ಸಿಸ್ಟಮ್ ಎಲ್ಲಿದೆ ಅಂದ್ರೆ ಯೇಸು ಸ್ವಾಮಿಯನ್ನೇ. ಆಮೇಲೆ ನಮ್ಮ ಕೈಯಲ್ಲೇ ಕೊಡಿಸೋದು, ನಮ್ಮ ಕೈಯಲ್ಲೇ ಬೆಳೆ ಹಾಕ್ಸೋದು, ನಮ್ಮನ್ನೇ ಶ್ರೀಮಂತನಾಗಿ ಮಾಡೋದು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ದೇವರಿಗೆ ಸ್ತೋತ್ರ. ಈಗ ಈ ಪುನಃಸ್ಥಾನದ ಇಲ್ಲಿರುವಂತಹ ಶಕ್ತಿಯನ್ನ, ಕೆಲವು ಕಾರ್ಯಗಳ ನಮ್ಮ ಜೀವಿತದಲ್ಲಿ ಎಷ್ಟು ಪ್ರಾಮುಖ್ಯವಾಗಿದೆ ಅಂತ ನೋಡೋಣ. ಆಮೆನ್. ಮೊದಲನೇದಾಗಿ ಆ ಒಂದು ಪುನಃಸ್ಥಾನದು ಸಮರ್ಥನೆ ಮಾಡುತ್ತೆ ನಮ್ಮನ್ನ. ಆಮೆನ್. ಏನ್ ಮಾಡುತ್ತೆ? ಸಮರ್ಥನೆ ಮಾಡ್ತದೆ, ಜಸ್ಟಿಫಿಕೇಶನ್ ಮಾಡುತ್ತೆ. ರೋಮಪುರ ಪತ್ರಿಕೆ 4:25 ವಾಕ್ಯ ಓದಿ. ಮೊದಲು ಯೋಹಾನ ಬರೆಸುವಂತೆ 14:19 ಫಸ್ಟ್ ಓದಿ. ಯೋಹಾನ ಬರೆಸುವಂತೆ 14:19. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡೋದಿಲ್ಲ, ಆದ್ರೆ ನೀವು ನನ್ನ ನೋಡುವಿರಿ. ನಾನು ಬದುಕುವುದರಿಂದ, ಅಂಡರ್ಲೈನ್ ಆ ವರ್ಡ್ನ, ನಾನು ಬದುಕೋದ್ರಿಂದ ನೀವು ಬದುಕ್ತೀರಿ. ಆಮೆನ್. ಹೇಳ್ರಿ, ನಾನು ಬದುಕೋದ್ರಿಂದ ನೀನು ಬದುಕ್ತೀಯಾ? ಯಾರು ಹೇಳಿದ್ದು? ಯೇಸಪ್ಪ ಹೇಳಿದ್ದು. ಯೇಸು ಸ್ವಾಮಿ ಬದುಕಿದ್ದನ? ಯೇಸು ಸ್ವಾಮಿ ಬದುಕಿದ್ರೆ ಸತ್ತೋಗ್ಬಿಟ್ರ? ಮರಣ ಆತನನ್ನು ಮುಟ್ಟಲಿಲ್ಲ, ಮರಣ ಆತನ ಮುಟ್ಟಲಿಲ್ಲ. ಹಲ್ಲೆಲೂಯಾ, ಎರಡು ಜೋರಾಗಿ. ಈಗ ಗಮನಿಸಿರಿ, ಯೇಸು ಹೇಳ್ತಾರೆ, ಯೇಸು ಸ್ವಾಮಿ ಬದುಕಿದ್ದು ನಿಜ ಅಂದ್ಮೇಲೆ ನೀನು ನಾನು ಬದುಕೋದು ನಿಜ.
ಯೇಸು ಸ್ವಾಮಿ ಮರಣವನ್ನು ಗೆದ್ದಿದ್ದಾರಂದ್ರೆ ನೀನು ನಾನು ಮರಣವನ್ನ ಗೆದ್ದಿದ್ದೇವೆ, ಗೆಲ್ತೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಮೊದಲನೇ ಕೊರಿಂಥ್ಯ 15ನೇ ಅಧ್ಯಾಯ 48-49 ಓದಿ. ಮಣ್ಣಿನಿಂದ ಹುಟ್ಟಿದವನು ಎಂತವನೋ, ಮಣ್ಣಿನಿಂದ ಹುಟ್ಟಿದವನು ಎಂತವನೋ, ಮಣ್ಣಿಗೆ ಸಂಬಂಧಪಟ್ಟವನು ಅಂತವನೇ. ಪರಲೋಕದಿಂದ ಬಂದಾತನು ಎಂತವನೋ, ಪರಲೋಕ ಸಂಬಂಧಪಟ್ಟವರು ಪರಲೋಕಕ್ಕೆ ಸಂಬಂಧಪಟ್ಟವನು ಅಂತವರೇ. ಹಲ್ಲೆಲೂಯ. ಸ್ವಲ್ಪ ಜ್ಞಾನದಲ್ಲಿ ಇಟ್ಕೊಳ್ಳಿ. ಇಲ್ಲಿ ವಾಕ್ಯ ಹೇಳುತ್ತೆ, 48ನೇ ವಾಕ್ಯ. ಮಣ್ಣಿನಿಂದ ಹುಟ್ಟಿದವನು ಮಣ್ಣಿಗೆ ಸಂಬಂಧಪಟ್ಟವನು, ಮಣ್ಣಿನಿಂದ ಹುಟ್ಟಿದವನು ಎಂತವನು, ಮಣ್ಣಿಗೆ ಸಂಬಂಧಪಟ್ಟವನು ಅಂತವರೇ. ಆಮೆನ್. ಮಣ್ಣಿಂದ ಹುಟ್ಟಿದವರು ಯಾರು? ಮಣ್ಣಿಂದ ಹುಟ್ಟಿದವರು ಮೊದಲನೇದಾಗಿ ಆದಾಮ. ಯಾರು? ಆದಾಮ ಮಣ್ಣಿಂದ ಹುಟ್ಟಿದ್ರಿಂದ ಅವನು ಮಣ್ಣಿಗೆ ಸಂಬಂಧಪಟ್ಟವನು, ಈ ಲೋಕಕ್ಕೆ ಸಂಬಂಧಪಟ್ಟವನಾಗಿದ್ದಾನೆ. ಈ ಶರೀರ ಎಲ್ಲಿಂದ ಬಂತು? ಮಣ್ಣಿನಿಂದ. ಯಾವ ಮಣ್ಣಿನಿಂದ? ಆದಾಮನ ಶರೀರ ಮಣ್ಣಿನಿಂದ ಬಂದವರು. ಆಮೆನ್, ಆಮೆನ್, ಹಲ್ಲೆಲೂಯ. ಇದನ್ನು ಮೊದಲನೇ ಆದಾಮನ ಕೆಲಸ. ಲೋಕದ ಸಂಬಂಧಪಟ್ಟವನ ಆತನಾಗಿದ್ದಾನೆ. ಆದ್ರೆ ಎರಡನೇ ಆದಾಮನಾಗಿದ್ದ ಯಾರಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ಆಮೆನ್. ಈ ಯೇಸು ಕ್ರಿಸ್ತನು ಎರಡನೇ ಆದಾಮ ಎಲ್ಲಿಂದ ಬಂದವನಂದ್ರೆ ಪರಲೋಕದಿಂದ ಬಂದವನಾಗಿದ್ದಾನೆ. ಶರೀರ ಈ ಲೋಕಕ್ಕೆ ಸಂಬಂಧಪಟ್ಟದಾಗಿದ್ರು ಈಗ ನಾವು ಯೇಸು ಸ್ವಾಮಿ ನಂಬೋದ್ರಿಂದ ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಆಮೇನ್ ಹೇಳ್ರಿ, ಆಮೇನ್. ಯೇಸು ಸ್ವಾಮಿ ಬದುಕಿದ್ರ? ಬದುಕಿದ್ರು. ಆಮೇನ್. ಅದನ್ನ ನಂಬುವಂತ ನಾವು ಸಹ ಯಾಕೆ ಯೇಸು ನಂಬ್ರಿ 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 ಅಂದ್ರೆ ಎಲ್ಲರೂ ಅಂದ್ಕೊಂತಾರೆ, ಏನ ಸಿಗ್ದವರೆಲ್ಲ ಒಂದು ಯೇಸು ನಂಬ್ಕೋ, ಯೇಸು ಸ್ವಾಮಿ ನಂಬ್ಕೋ ಅಂತೇಳಿ. ನಮ್ಮ ದೇವರುಗಳಿಲ್ವಾ, ನಮ್ಮ ಕಾರ್ಯಗಳಿಲ್ಲ ಅಂತ ಹೇಳ್ತಾ ಇರ್ತಾರೆ. ಬೇರೆಯವ್ರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಯೇಸು ಸ್ವಾಮಿ ನಂಬೋದನ್ನ ನೀನು ಬದುಕ್ತೀಯಪ್ಪ. ಯಾಕೆ ಹೇಳ್ತಿರೋದು? ಯೇಸು ಸ್ವಾಮಿ ಬದುಕಿರೋದ್ರಿಂದ, ಯೇಸು ಸ್ವಾಮಿ ಬದುಕಿರೋದ್ರಿಂದ, ಅದನ್ನ ನಂಬಿರೋದ್ರಿಂದ ನಾವು ಸಹ ಬದುಕ್ತೇವೆ. ಆಮೇಲೆ ನಿರಂತರವಾಗಿ ಬದುಕ್ತೇವೆ. ಪರಲೋಕದಲ್ಲಿ ಬದುಕ್ತೇವೆ. ಪರಲೋಕಕ್ಕೆ ಸಂಬಂಧಪಟ್ಟವರು ಯೇಸು ಕ್ರಿಸ್ತರಾಗಿರೋದ್ರಿಂದ ನಾನು ಪರಲೋಕಕ್ಕೆ ಸಂಬಂಧಪಟ್ಟವನಾಗಿದ್ದೇನೆ. ಆಮೇಲೆ ಹೇಳ್ರಿ, ಯಾರ್ಯಾರು ಯೇಸು ಸ್ವಾಮಿ ನಂಬಿರ್ತಾರೋ ಅವರೆಲ್ಲರೂ ಯಾರಿಗೆ ಸಂಬಂಧಪಟ್ಟವರು? ಮೊದಲನೇ ಆದಮ ಭೂಮಿಯಿಂದ ಬಂದವನು, ಎರಡನೇ ಆದಮ ಪರಲೋಕದಿಂದ ಬಂದವನು. ಹೋದ್ರೆ ವಾಕ್ಯವನ್ನ. ಮಣ್ಣಿನಿಂದ ಹುಟ್ಟಿದವನು ಎಂತವನು, ಮಣ್ಣಿಗೆ ಸಂಬಂಧಪಟ್ಟವರು ಅಂತವರೇ. ಪರಲೋಕದಿಂದ ಬಂದಾತನು ಎಂತವನು, ಪರಲೋಕ ಸಂಬಂಧಪಟ್ಟವರು ಅಂತವರೇ. ನಾವೆಲ್ಲ ಯಾರಿಗೆ ಸಂಬಂಧಪಟ್ಟವರು? ನೀವು ಹೇಳಿದ್ರೆ ಆಗಲ್ಲ, ಕಾರ್ಯರೂಪದಲ್ಲಿ ಇರಬೇಕು. ಆಮೆನ್. ಈ ಲೋಕಕ್ಕೆ ಸಂಬಂಧಪಟ್ಟವರು ಯಾವಾಗ್ಲೂ ಏನು ಕುಡಿಬೇಕು, ಏನು ತಿನ್ನಬೇಕು, ಹೆಂಗ ಮೆಚ್ಚಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಪರಲೋಕಕ್ಕೆ ಸಂಬಂಧಪಟ್ಟವ್ರು ಹೆಂಗಂದ್ರೆ ಪರಲೋಕಕ್ಕೆ ನಾವು ಹೆಂಗ್ ಹೋಗ್ಬೇಕು, ಪರಲೋಕ ತಂದೆ ಚಿತ್ತ ಹೆಂಗ್ ನೆರವೇರಿಸಬೇಕು, ಪರಲೋಕವನ್ನ ಹೆಂಗ್ ಸಂತೋಷ ಪಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಹೇಳ್ರಿ, ನೀವು ಯಾರಿಗೆ ಸಂಬಂಧಪಟ್ಟವರು? ಯಾರಿಗೆ ಸಂಬಂಧಪಟ್ಟವರು? ನಮ್ಮ ಆಲೋಚನೆ ಪರಲೋಕದವರು ಆಗಿದ್ರೆ ಪರಲೋಕದ ಪ್ರಕಾರ ಯೋಚನೆ ಮಾಡ್ತೇವೆ, ಪರಲೋಕದ ಪ್ರಕಾರ ಜೀವಿಸ್ತೇವೆ. ಆಮೇಲೆ ಈ ಭೂಲೋಕಕ್ಕೆ ಸಂಬಂಧಪಟ್ಟವರಾಗಿದ್ರೆ ಈ ಭೂಲೋಕದ ಕಡೆನೆ ಗಮನ ಇರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಓಕೆ, ಈ ರೋಮಪುರ ಪತ್ರಿಕೆ 4:25 ವಾಕ್ಯ ಯಾರಾದ್ರೂ ಓದಿ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಗಮನಿಸ್ರಿ, ಸಮರ್ಥನೆ ಮಾಡ್ತಿದ್ರು ನೋಡ್ರಿ. ಹೆಂಗಂದ್ರೆ ದೇವರು ಆತನನ್ನಂದ್ರೆ ಯೇಸು ಕ್ರಿಸ್ತನನ್ನು ಗಮನಿಸ್ರಿ. ಆಮೆನ್. ದೇವರು ಯೇಸು ಕ್ರಿಸ್ತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು, ಗಮನಿಸ್ರಿ ಎಲ್ರು ಹೇಳ್ರಿ, ದೇವರು ಯೇಸು ಕ್ರಿಸ್ತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟನು. ಅರ್ಥ ಆಯ್ತಾ? ಏನೇನ್ರಿ? ಯಾರ ನಿಮಿತ್ತ? ನಮ್ಮ ಅಪರಾಧಗಳ ನಿಮಿತ್ತ, ನಮ್ಮ ತಪ್ಪುಗಳ ನಿಮಿತ್ತವಾಗಿ, ನಮ್ಮ ಪಾಪಗಳ ನಿಮಿತ್ತವಾಗಿ ದೇವರು ಯೇಸು ಕ್ರಿಸ್ತನನ್ನ ಏನ್ ಮಾಡ್ದ?
ಮರಣಕ್ಕೆ ಒಪ್ಪಿಸಿಕೊಟ್ಟ. ನಮಗೆ ನೀತಿವಂತನೆಂಬ ನಿರ್ಣಯ ಉಂಟಾಗುವುದಕ್ಕೆ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಜೀವದಿಂದ ಎಬ್ಬಿಸಿದಂತೆ. ಆಮೆನ್. ಮರಣ ಕೊಟ್ಟಿದ್ದು ಮಾತ್ರ ಅಲ್ಲ, ಮರಣ ನಮಗೋಸ್ಕರ ಹೊಂದಿದ್ದು ಮಾತ್ರ ಅಲ್ಲ, ಮತ್ತೆ ಮರಣವನ್ನ ಜಯಿಸೋದಕ್ಕೆ ಜೀವದಿಂದ ಎದ್ದ. ಯಾಕಂದ್ರೆ ಮರಣ ಯೇಸು ಕ್ರಿಸ್ತನನ್ನ ಮುಟ್ಟಕ್ಕಾಗ್ಲಿಲ್ಲ, ಜಯಿಸಕ್ಕಾಗ್ಲಿಲ್ಲ. ಯೇಸು ಕ್ರಿಸ್ತನೇ ಮರಣವನ್ನ ಜಯಿಸಿದಂತರು ಈ ಲೋಕದಲ್ಲಿದ್ದಾರೆ. ಯಾರಿಗೋಸ್ಕರ ಜಯಿಸಿದ್ದು? ನಿಮಗೆ, ನಮಗೆ. ನೀವು ನಾವು ಮತ್ತೆ ಜೀವಿಸಬೇಕು, ಬದುಕಬೇಕು ಅಂತೇಳಿ. ಆಮೆನ್, ಆಮೆನ್. ತುಂಬಾ ಸುಂದರವಾಗಿದೆ ಈ ವಾಕ್ಯ ಭಾಗ. ಟೈಮ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಎಲ್ಲವನ್ನ. ದೇವರು ಯೇಸು ಕ್ರಿಸ್ತನನ್ನ ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟ. ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವಾಗ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಜೀವದಿಂದ ದೇವರ ಹತ್ರ ಇಲ್ವಾ? ಅದನ್ನೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಅದನ್ನ ನಾವು ಆನಂದ ಪಡ್ತಿದ್ದೀವಿ. ಜರಗಡ್ರೆ ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವವಾಕ್ಯ ಒಂದು ಹಾಡಿದ ಜೀವದಿಂದ ಎದ್ದ. ಏನು ಹಾಡ್ರಿ ನೋಡೋಣ? ಅದು ನನಗೆ ಗೊತ್ತು ನೀವೆಲ್ಲ ಚೆನ್ನಾಗಿ ನಿದ್ದೆ ಮಾಡಿಸ್ತೀರಂತ. ಜೀವದಿಂದ ಎದ್ದ ಯೇಸುವೆ, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ಸರ್ವ ಶಾಸ್ತ್ರವಿದೆ, ನನ್ನ ತೋಳಿನಿಂದ ಎದ್ದಿದೆ. ಸಮಾಧಾನ ಕಾತನಿದೆ, ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವ ಶಾಸ್ತ್ರವಿದೆ, ನನ್ನ ಸಮಾಧಾನ ಕಾತನಿದೆ. Hallelujah, 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 hallelujah. Hey! That's okay. Yes, Lord. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಸರ್ವ ಶಾಸ್ತ್ರವಿದೆ, ನನ್ನ ತೋಳಿನಿಂದ ಎತ್ತಿದೆ. ಸಮಾಧಾನ ಕಾತನಿದೆ, ನನ್ನ ಎತ್ತಿ ಎತ್ತಿ ಕೆಳಗೆ. ನನ್ನ ತೋಳಿನಿಂದ ಎತ್ತಿದೆ. ಸಮಾಧಾನ ಕಾತನಿದೆ. Hallelujah, 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 hallelujah. Yes, Lord. Yes, Lord. Hallelujah, 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 hallelujah. ನನ್ನಲ್ಲಿ ನನ್ನ ಎಲ್ಲ ಶಾಪನಿ, ನನಗೆಲ್ಲ ಶಾಪನಿ ಪಡೆಯುತ್ತಲ್ಲ ಮಾಡಿದಂತ ಹಾ. ಆಜ್ಞಾರೂಪವಾಗಿದ್ದಂತ ಪತ್ರವನ್ನು ಕೆಡಿಸಿ. ನೋಡ್ರಿ, ನಮ್ಮ ಮೇಲೆ ಸೈತಾನ ಒಂದು ಅಪರಾಧಿಗಳಿಗೆ ನಿಜಾನೆ. ಎಷ್ಟು ಜನ ಸುಳ್ಳು ಹೇಳಿಲ್ಲ? ಎಷ್ಟು ಜನ ಸುಳ್ಳು ಹೇಳಿಲ್ಲ? ಎಷ್ಟು ಸತ್ಯವಂತರ ಒಬ್ರು ಕೇಳ್ತಿಲ್ಲ. ಎಷ್ಟು ಜನ ಸುಳ್ಳು ಹೇಳಿಲ್ಲ? ಯಾರು ಹೇಳಿಲ್ಲ? ಎಲ್ರು ಕೈ ಎತ್ತಿ. ಎಷ್ಟು ಜನ ಹೇಳಿದ್ದೀರಿ? ಓಕೆ, ನಿಮ್ಗೆ ಶಿಕ್ಷೆ ಏನು? ಶಿಕ್ಷೆ ಸುಳ್ಳು ಹೇಳಿದವ್ರ ಶಿಕ್ಷೆ ಇದೆಯಾ ಇಲ್ವಾ? ಸುಳ್ಳು ಹೇಳಿದವ್ರಿಗೆ ಸುಳ್ಳು ಸಾಕ್ಷಿಗೆ 18 ವರ್ಷ ಜೈಲು.
ಹೌದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಡೈಲಿ ಸುಳ್ಳಲ್ದವ್ರಿಗೆ ಇನ್ನೂ ದೊಡ್ಡ ಶಿಕ್ಷೆ. ಚೆನ್ನಾಗಿ ಸಲಾಕೆಗಳನ್ನ ಕಾಯಿಸ್ಬಿಟ್ಟು 2 ಕಣ್ಣುಗಳಿಗೆ ಇಟ್ಬಿಡೋದು ಹಿಂಗೆ. ವೇಟಿಗೆ ಇದ್ದಾವೆ ಶಿಕ್ಷೆಗಳು. ಆಮೇನ್, ಆಮೇನ್, ಹಲ್ಲೆಲೂಯಾ. ಅದನ್ನೊಂದು ಪಕ್ಕಕ್ಕೆ, ಒಂದು ಸುಳ್ಳಿಗೆ ಮಾತ್ರ. ನೆಕ್ಸ್ಟ್ ಚಾಡಿ ಹೇಳಿದ್ರ, ಊರಿಗೆ ಮುಂದೆ ಚಾಡಿ ಹೇಳಿದವ್ರು ಚಾಡಿ ಇದ್ದೀರಿ, ಒಬ್ರು ಹೇಳಿಲ್ವಾ? ಇಷ್ಟು ಒಳ್ಳೆಯವ್ರು ಆಗ್ಬಿಟ್ರಿ, ನಿಮ್ಗೆ ಪರವಾಗಿಲ್ಲ. ಹಾಗಾದ್ರೆ ಇಷ್ಟು ಒಳ್ಳೆಯವರಾದ್ರೆ ಯೇಸು ಸ್ವಾಮಿ ಕೆಲಸನೇ ಇಲ್ಲ. ಯೇಸು ಸ್ವಾಮಿಗೆ ಕೆಲಸನೇ ಇಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಯಾರಿಗೋಸ್ಕರ ಬಂದಿದ್ದು? ಯಾರಿಗೋಸ್ಕರ? ನಿಮಗೋಸ್ಕರ ಅಲ್ಲ. ಯಾರಲ್ಲಿ ಪಾಪ ಇದೆಯೋ, ಯಾರಲ್ಲಿ ಅಪರಾಧ ಇದೆಯೋ, ಯಾರಲ್ಲಿ ಕೆಟ್ಟಿದೆಯೋ ಅದನ್ನು ತೆಗೆದಾಕಿ ನೀತಿವಂತರಾಗಿ ಮಾಡಕ್ ಬಂದಿದ್ದು. ನೀವು ಒಳ್ಳೆಯವರಲ್ವಾ? ನಿಮ್ಗೆ ಬರ್ಬೇಕು. ಎಷ್ಟು ಜನ ಒಳ್ಳೆಯವರಿದ್ದೀರಿ? ಹೋಗಿ, ನೀವು ಒಳ್ಳೆಯವರಲ್ಲ, ಕೆಟ್ಟವ್ರಲ್ಲ, ನೀವು ಯಾರ್ರಿ? ಹೆಂಗಾಯ್ತಂದ್ರೆ ಈ ಕಡೆ ಗಂಡಸರಲ್ಲ, ಆ ಕಡೆ ಹೆಂಗಸರಲ್ಲ, ಬೆಚ್ಚಗೂ ಇಲ್ಲ, ಕಣ್ಣಿಗೆ ಆ ರೀತಿ ಇದೆಯಲ್ಲ. ಹಲ್ಲೆಲೂಯಾ. ಪೌಲ್ ಹೇಳ್ತಾನೆ, ಪಾಪಿಗಳಲ್ಲಿ ಅತಿ ದೊಡ್ಡ ಪಾಪಿ ನಾನೇ ಅಂತ ಹೇಳ್ತಾನೆ. ಅವ್ನು ಪೌಲ್ ಹೇಳ್ತಾನೆ, ಸಾರ್ ನಾವೆಲ್ಲ ಹೇಳಕ್ಕಾಗತ್ತ, ಇಲ್ಲಿ ಕೈ ಎತ್ತಲೇ, ನಾವೆಲ್ಲ ನಮ್ಮ ಯಜಮಾನ್ರ ಮನೆಯಲ್ಲೇ ಏನ್ ತಪ್ಪು చేస్తామమ్మా ಸೆಗೆ ತಿಂತಿಗೆ ತಿಳ್ಕೊಂತಾರೆ. హల్లెలూయా, ప్రైజ్ ది లార్డ్. నాకు తెలుసా నీ శరీరంతో, నాకు తెలుసా. అదేంత పాప, నా పాప నాలోనే ఉండిపోయి నాకి నా దేవుడికి మాత్రం తెలిసింది పాస్టర్. అప్పుడప్పుడు చెయ్యెత్తేది, చెయ్యి పైన ఏట్లు పడేది నా దేవుడు. హల్లెలూయా. ವಾಕ್ಯ ಹೇಳ್ತಾನೆ, ನಮ್ಮ ಅಪರಾಧಗಳು ಏನಿದೆಯೋ ಅದೆಲ್ಲ ಲಿಸ್ಟ್ ಮಾಡಿದ್ದಾದ್ರೆ ತಪ್ಪು, ಸುಳ್ಳು, ಮೋಸ, ಅನ್ಯಾಯ, ವ್ಯಭಿಚಾರ ಇಷ್ಟು ಮಾತ್ರವಲ್ಲದೆ ದೇವರ ಮಾತನ್ನ ಕೇಳದಿರೋದೇ ಪಾಪವಾಗಿದೆ. ದೇವರ ಮಾತನ್ನ ನೀನೋದೇ ಪಾಪವಾಗಿದೆ. ಇದಕ್ಕೆಲ್ಲ ಪನಿಷ್ಮೆಂಟ್ ಇದೆ. ಆದ್ರೆ ಯೇಸು ಸ್ವಾಮಿ ಪನಿಷ್ಮೆಂಟ್ ಮಾಡಕ್ಕೆ ನಿಮ್ಗೂ ನಮಗೋಸ್ಕರ ಬಂದಿಲ್ಲ. ಆ ಪನಿಷ್ಮೆಂಟ್ ಅನ್ನ ಅರ್ಥ ಬಿಸಾಕಿ ನೀತಿವಂತರಾಗಿ ಮಾಡೋದಕ್ಕೆ ಬಂದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ರೋಮಪುರ ಪತ್ರಿಕೆ 6ನೇ 10ನೇ ವಾಕ್ಯ ಫಾಸ್ಟ್ ಆಗಿ ಓದ್ರಿ. ಮರಣವು ಆತನನ್ನು ಆಳುವುದಿല്ലെಂದು ನಮಗೆ ತಿಳಿದಿದೆ. ಆತನು ಸತ್ತಿದ್ದು ಒಂದೇ ಸಾರಿ, ಅದು ಪಾಪದ ಪಾಲಿಗೆ. ಆತನು ಜೀವಿಸುವುದು ದೇವರಿಗಾಗಿಯೇ. ಆಮೆನ್. ಈಗ ನಾವು ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸಬೇಕು, ದೇವರೊಂದಿಗೆ ಜೀವಿಸಬೇಕು. ಯೇಸು ಕ್ರಿಸ್ತನ ಹೆಂಗೆ ಜೀವಿಸ್ತಾ ಹಂಗೆ ನಾವು ಜೀವಿಸುವಂತರಾಗಿರಬೇಕು. ಎಷ್ಟು ಜನ ಒಪ್ಕೊಳ್ತೀರಿ ಇದನ್ನ? ಆಮೆನ್, ಆಮೆನ್. ಅದನ್ನೇ ವಾಕ್ಯ ಬೇಗ ಹೋದ್ರಿ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನ ಕ್ರಿಸ್ತನ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರೆಂದು ಎನಿಸಿಕೊಳ್ಳ್ರಿ. ಆಮೆನ್. ಪಾಪದ ಪಾಲಿಗೆ ಸತ್ತು ಯೇಸುವಿಗಾಗಿ ಜೀವಿಸಬೇಕು. ಎಷ್ಟು ಜನ ಜೀವಿಸಕ್ಕೆ ನಡೀತೀವಿ? ಆಮೆನ್. ಒಂದೇ ಪಾಯಿಂಟ್ ಅಲ್ಲಿ 4 ಪಾಯಿಂಟ್ ಇದೆ. ಕ್ರಿಸ್ತನಲ್ಲಿ ಬಂದ ಮೇಲೆ ಹೊಸ ಜೀವನ ಉಂಟಾಗಬೇಕು. ಆ ಹೊಸ ಜೀವನ ಉಂಟಾಗೋದು ಪುನಃಸ್ಥಾನದಿಂದ ಕೊಡುವಂತದ್ದು. ಈ ಹೊಸ ಜೀವನದಲ್ಲಿ ಮೊದಲನೇದಾಗಿ ನೋಡಿದ್ವಿ, ಮೊದಲನೇ ಪಾಯಿಂಟ್ ಸಮರ್ಥನೆ ಮಾಡಿಕೊಂಡ್ರು. ಯೇಸು ಸ್ವಾಮಿಯ ಮರಣ ಮತ್ತು ಪುನಃಸ್ಥಾನ ಸಮರ್ಥನೆ. ಅದು ಸಮರ್ಥನೆ ಮಾಡಲೇಬೇಕಾಗಿತ್ತು. ಮರಣ ಹೊಂದಲೇಬೇಕು, ಮರಣದಿಂದ ಜಯ ಹೊಂದಲೇ, ಪುನಃಸ್ಥ ಹೊಂದಲೇಬೇಕು. ಅದು ಸಮರ್ಥನೆ. ಎರಡನೇದಾಗಿ ಹೊಸ ಜೀವನ, ಪುನಃಸ್ಥಾನ ಹೊಂದಿದ್ರಿಂದ ನೂತನ ಜೀವವಾಯಿತು. ಆಮೆನ್, ಆಮೆನ್. ಕ್ರಿಸ್ತನಲ್ಲಿ ಯಾರೆಲ್ಲ ಬರ್ತಾರೋ ಅವರೆಲ್ಲರಿಗೂ ನೂತನ ಜೀವನ. ಅದು ಯಾರು ಕೊಡ್ತಾರೆ ಅಂದ್ರೆ ಕ್ರಿಸ್ತನ ಪುನಃಸ್ಥಾನದ ಆತ್ಮ ನಮಗೆ ನೂತನ ಜೀವವನ್ನು ಕೊಡುವಂತದ್ದಾಗಿದೆ. ಆಮೆನ್, ಆಮೆನ್. ರೋಮಪುರ ಪತ್ರಿಕೆ 6ನೇ ವಾಕ್ಯ ಓದಿ. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನ ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಚಪ್ಪಾಳೆಯ ಮಹಿಮೆಗಾಗಿ ಯಾರ್ಯಾರು ಜೀವನದ ಎತ್ತಿದ್ದಾರೋ ನಾವೆಲ್ಲರೂ ಹೊಸಬರಾಗಿ. ನಮಗೆ ಸಮಯ ಇಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಆಮೆನ್.
ಬಟ್ ತುಂಬಾ ಒಳ್ಳೆಯ ಭಾಗವ ಇವು, ತುಂಬಾ ಇಂಪಾರ್ಟೆಂಟ್ ನಮ್ಮ ಜೀವಿತಗಳಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೊಸ ಜೀವನ ಹೆಂಗುಂಟು ಮಾಡುತ್ತೆ ಅಂದ್ರೆ ಇದು ಕ್ರಿಸ್ತನಾಗೆ ನಮ್ಮನ್ನ ಮಾರ್ಪಡಿಸುತ್ತೆ. ಆಮೇಲೆ ಹೆಂಗೆ ನಮ್ಮನ್ನ ಕ್ರಿಸ್ತನಾಗೆ, ಕ್ರಿಸ್ತನಲ್ಲೇ ಕ್ರಿಸ್ತನ ತರನೇ ಮಾರ್ಪಡಿಸುತ್ತೆ ಹೊಸ ಜೀವನ. ಅದನ್ನ ಶಕ್ತಿಯನ್ನ ಐಕ್ಯಪಡಿಸುತ್ತೆ ನಮಗೆ. ಯಾರ್ದು? ಅದನ್ನ ಶಕ್ತಿಯನ್ನ ನಮಗೆ ಐಕ್ಯಪಡಿಸುತ್ತೆ ಈ ಪುನಃಸ್ಥಾನ. ಆಮೇನ್. ಅದನ್ನ ಒಂದು ಮಾರ್ಗದರ್ಶನ ಸತ್ಯದಲ್ಲಿ ಇರುವ ಹಾಗೆ ಮಾಡುತ್ತೆ ಈ ಪುನಃಸ್ಥಾನ ಶಕ್ತಿ. ಆಮೇನ್. ಅಷ್ಟು ಮಾತ್ರ ಅಲ್ಲ, ಇದು ಪಾಪ ಅಂತೇಳಿ ಪಾಪದ ಕುರಿತಾಗಿ ನಮಗೆ ಅರಿವು ಉಂಟು ಮಾಡುತ್ತೆ. ಯಾವುದು? ಈ ಪುನಃಸ್ಥಾನದ ಶಕ್ತಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯವನ್ನ ಪ್ರಕಟಿಸುತ್ತೆ. ದೇವರ ವಾಕ್ಯವನ್ನು ನಮಗೆ ಪ್ರಕಟಿಸಿಕೊಳ್ಳುತ್ತೆ. ಹಲ್ಲೆಲೂಯಾ. ಪುನಃಸ್ಥಾನ ತುಂಬಾ ಆಳಕ್ಕೆ ಸತ್ಯಕ್ಕೆ ನಮ್ಮನ್ನು ನಡೆಸುತ್ತೆ. ಆಮೇನ್, ಆಮೇನ್. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನ ವಿಶ್ವಾಸಗಳ ಐಕ್ಯವಾಗಿ ಮಾಡುತ್ತೆ ಇದು. ಹಲ್ಲೆಲೂಯಾ. ಇದು ಹೊಸ ಜೀವನಿಗೆ ಸಂಬಂಧಪಟ್ಟದ್ದಾಗಿದೆ. ಹಲ್ಲೆಲೂಯಾ. ರೋಮಪುರ ಪತ್ರಿಕೆ 8ನೇ 11ನೇ ವಾಕ್ಯದಲ್ಲಿ ನೋಡುವಾಗ, ನಮ್ಮ ಜೀವಿತಗಳು, ನಮ್ಮ ಶರೀರಗಳು ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮಧ್ಯ ದೇಹಗಳನ್ನು ಸಹ ಬದುಕಿಸಿದನು. ಗಮನಿಸಿರಿ, ಈ ಯೇಸು ಕ್ರಿಸ್ತನ ಜೀವಿತನಾಗಿದ್ದಂತಹ ಯೇಸು ಸತ್ತವರೊಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ನಮ್ಮಲ್ಲಿ ವಾಸವಾಗಿರುವ ಹಾಗೆ ಕ್ರಿಸ್ತ ಯೇಸು ಸತ್ತವರೊಳಗೆ ಎಬ್ಬಿಸಿದನು. ಅದೇ ರೀತಿಯಾಗಿ ಈ ಮೃತ್ಯು ದೇಹಗಳನ್ನ ಆತನು ಆತ್ಮನ ಮುಖಾಂತರ ಎಬ್ಬಿಸುವಂತನಾಗಿದ್ದಾನೆ. ಆಮೇನ್, ಆಮೇನ್ ಅನ್ರಿ, ಆಮೇನ್. ನಾನು ಒಂದೊಂದು ಪಾಯಿಂಟ್ ಹೇಳಿ ಮುಗಿಸ್ತೇನೆ, ಯಾಕಂದ್ರೆ ನಮ್ಗೆ ತುಂಬಾ ಬಿಸಿ ಆಗಿದೆ. ಆದ್ರೆ ಈ ಸಂದರ್ಭಕ್ಕಾಗಿ ಕೆಲವಲ್ಲ ಟಚ್ ಮಾಡ್ಲೇಬೇಕು ನಾವು. ಓಕೆ, ನೆಕ್ಸ್ಟ್ ಈ ಒಂದೊಂದು ಪಾಯಿಂಟ್ ಹೇಳಿ ಮುಗಿಸ್ತೇನೆ. ನೆಕ್ಸ್ಟ್ ನೋಡ್ರಿ, ಮೊದಲನೇದಾಗಿ ಸಮರ್ಥನೆ ಮಾಡ್ಕೊಳ್ಳಿ, ಎರಡನೇದಾಗಿ ಹೊಸ ಜೀವನ ಉಂಟು ಮಾಡೋದಕ್ಕೆ ಪುನಃಸ್ಥಾನ ಸಹಾಯ ಆಯ್ತು, ಮೂರನೇದಾಗಿ ನಮ್ಮ ಶರೀರಗಳನ್ನು ಬೋಧಿಸೋದಕ್ಕೆ ಸಾಧ್ಯವಾಯಿತು, ನಾಲ್ಕನೇದಾಗಿ ಆತನ ಶಕ್ತಿ ನಮಗೆ ಸಹಾಯ ಮಾಡುತ್ತೆ. ಎಫೆಸ ಪತ್ರಿಕೆ 1ನೇ 19-20 ಓದಿ. ಇನ್ನೊಬ್ರು ಎಫೆಸ ಪತ್ರಿಕೆ 3:16 ಓದಿ. ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟೋ ಅತಿಶಯವಾದದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. ಆತನ ಬಲಾತಿಶಯವು ಎಷ್ಟು ಮಹತ್ತಾದದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದಿದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಅಧಿಕಾರ, ಮಹತ್ವ, ಪ್ರಭುತ್ವಗಳ ಮೇಲೆಯೂ ಈ ಲೋಕದ ಮೇಲೆ ಮಾತ್ರವಲ್ಲದೆ ಬರುವ ಲೋಕದಲ್ಲಿಯೂ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ನನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ಆಮೇನ್, ಆಮೇನ್. ಯೇಸು ಕ್ರಿಸ್ತನು ಮರಣವನ್ನು ಹೊಂದಿ ಹೂಣಲ್ಪಟ್ಟೆ ಮೃತ್ಯುಂಜಯನಾಗಿ ಎದ್ದು ದೇವರ ಬಲಗಡೆಯಲ್ಲಿ ಕೂತುಕೊಂಡು ನಮಗೋಸ್ಕರ ಈಗಲೂ ವಿಜ್ಞಾಪನೆ ಮಾಡಿಕೊಳ್ತಿದ್ದಾರೆ. ನಾವು ಸಹ ಆತನ ದೇವರ ಬಲಗಡೆಯಲ್ಲಿ, ಆತನ ಸಿಂಹಾಸನದಲ್ಲಿ ಕ್ರಿಸ್ತನಲ್ಲಿ ನಾವು ಕೂತ್ಕೊಂಡಿರ್ತೇವೆ. ಆಮೇಲೆ, ಆಮೇನ್, ಆಮೇನ್. ನಾವು ಸಾಮಾನ್ಯದವರಲ್ಲ, ಕ್ರಿಸ್ತನಲ್ಲಿ ನಾವು ಸಹ ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತ ವ್ಯಕ್ತಿಗಳಾಗಿದ್ದಾರೆ. ಯಾವುದ್ರ ಮುಖಾಂತರ? ನಂಬೋದು ಮುಖಾಂತರ. ಆಮೇನ್. 3:16 ದೇವರಾತ್ಮನ ಮೂಲಕ ನೀವು ದೇವರಾತ್ಮನ ಮೂಲಕ ಅಂತರ್ಯದಲ್ಲಿ ವಿಶೇಷ ಫಲವನ್ನಾಗುವ ಹಾಗೆ ಕ್ರಿಸ್ತನು ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯಗಳಲ್ಲಿ ವಾಸ ಮಾಡುವ ಹಾಗೆ ಅದನ್ನು ಮಹಿಮಾತಿಶಯ ಪ್ರಕಾರ ಅನುಗ್ರಹಿಸಲಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ಓಕೆ, ಇನ್ನು ಅನೇಕ ರೆಫರೆನ್ಸ್ ಇದ್ದಾವೆ, ನನಗೆ ಟೈಮ್ ಇಲ್ಲ, ಸಾಧ್ಯವಾದ್ರೆ ನೋಡೋಣ ಸ್ಟಡೀಸ್ ಅಲ್ಲಿ. ಲಾಸ್ಟ್ ವಾಕ್ಯ 1 ಕೊರಿಂಥಿ ಪುನಃಸ್ಥಾನ, ಶರೀರವನ್ನ ಪುನಃಸ್ಥಪಡಿಸುವಂತಹ ಶಕ್ತಿಯಾಗಿದೆ. 1 ಕೊರಿಂಥಿ 15ನೇ 52ನೇ ವಾಕ್ಯ. ಆದರೆ ಕಡೆ ತುತ್ತೂರಿ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ಹಲ್ಲೆಲೂಯಾ. ಯಾರ್ಯಾರು ಯೇಸುವನ್ನು ನಂಬಿದ್ದಾರೋ
ಅವರೆಲ್ಲರೂ ಶರೀರಗಳು ಆತ್ಮಗಳು ಸಂಪೂರ್ಣವಾಗಿ ಬದಲಾವಣೆ ಆಗುತ್ತಂತೆ. ವಾಕ್ಯ ನೋಡ್ರಲ್ಲಿ ತುತ್ತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರಕ್ತ ಪಡೆಯುವಷ್ಟರೊಳಗಾಗಿ ಮಾರ್ಪಡುವೆವು. ಮಹಿಮಾ ಶರೀರಗಳು ಬಂದು ಬಿಡ್ತವೆ. ಆಮೆನ್ ಆಮೆನ್. ಎಷ್ಟು ಜನಕ್ಕೆ ಬೇಕು ಮಹಿಮಾ ಶರೀರ? ಹಲ್ಲೆಲೂಯಾ. ನಮ್ಮ ಶರೀರದ ಬದಲಾಯಿಸುವ ಶಕ್ತಿ, ಪುನಃಸ್ಥಾನಕ್ಕೆ ಶಕ್ತಿ ಇದೆ. ಹಲ್ಲೆಲೂಯಾ. ನಾವು ನಂಬೋದ್ರಿಂದ ನಾವು ಪುನಃಸ್ಥಾನ ಶಕ್ತಿ ಹೆಂಗ್ ಮಾರ್ಪಾಡಾಗ್ತೀವಿ ಅಂದ್ರೆ ನಾವು ಮಹಿಮಾ ಶರೀರ ಒಳಗಡೆ ಹೋಗ್ಬಿಡ್ತೇವೆ. ನಮಗೆ ಮಹಿಮಾ ಶರೀರಗಳು ಬಂದು ಬಿಡ್ತವೆ. ಹೆಂಗೆ ಕಣ್ಣು ರಪ್ಪೆ ಬಡಿಯೋಷ್ಟರಲ್ಲಿ ಚೇಂಜ್ ಆಗ್ಬಿಡ್ತದೆ. ಆಮೇಲೆ ಒಂದ್ಸತಿ ಕಂಡ್ರಪ್ಪ ಹೊಡಿ, ನಾನು ಜಾಸ್ತಿ ಲಾಂಗ್ ಹೊಡಿಬೇಕು. ಕಂಡ್ರಪ್ಪ ಹೊಡಿದ್ರಮ್ಮ ಅವ್ರು ನಿದ್ದೆ ಮಾಡಿದ್ರು. ಕಂಡ್ರಪ್ಪ ತೆಗೆದಿಯಲ್ಲ ಚಿಂಪಮ್ಮ ಅಟ್ಲೆ ಹಿಂಗ ಅನ್ನಷ್ಟಕ್ಕೆ ನಮ್ಮ ಶರೀರಕ್ಕೆ ಏನಾಗ್ತವೆ ಮಾರ್ಪಾಡಾಗ್ತವೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇಂತಹ ಅದ್ಭುತವಾದಂತ ಜೀವಿತಕ್ಕೆ ಕಷ್ಟ ನಷ್ಟ ಅವಮಾನ ಇನ್ನೊಂದು ಅವ್ರು ಬರೀದ್ರು ಇವ್ರು ಬರೀದ್ರು ಬಟ್ಟೆ ಕಿಜೆಲ್ಲ ತೆಗೆದು ಬಿಸಾಕ್ಬಿಟ್ಟು ಇಂಥ ಅದ್ಭುತವಾದ ಜೀವಿತಕ್ಕೆ ನಾವು ರೆಡಿ ಆಗ್ಬೇಕು. ಅವ್ರೇನೋ ಅಂದ್ಬಿಟ್ರು ಇವ್ರೇನೋ ಅಂದ್ಬಿಟ್ರು, ಅವ್ರು ಊಸ್ಬಿಟ್ರು ಇವ್ರು ನಗದ್ ಬಿಟ್ರು ಅಂತೇಳಿ ಕೊಣಕೊಂಡು ಮಾತಾಡ್ತೀರ, ಕಿಚ್ಚಾಡ್ಕೊಂಡು ಒಂಥರ ಸಂತೋಷವಾಗಿದೆ. ವ್ಯರ್ಥವಾದ ಜೀವಿತ ಅದು. ಹಲ್ಲೆಲೂಯಾ. ಅದು ಭೂಲೋಕ ಸಂಬಂಧವಾದ ಜೀವಿತ. ನಮಗೆ ಅದ್ಭುತವಾಗಿ ದೇವರು ಒಂದು ಸುಂದರವಾದ ಜೀವಿತವನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಆಮೇನ್. ಆ ಜೀವಿತಕ್ಕೆ ನಾವು ರೆಡಿ ಆಗಬೇಕು. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊದಲನೇ ಥೆಸಲೋನಿಕ 4:14 ಹೋದ್ರೆ ಬೇಗ ಲಾಸ್ಟ್ ಮುಗಿಸೋಣ. ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಆಮೆನ್ ಆಮೆನ್. ಈಗ ಗಮನಿಸಿ, ಪಾಸ್ಟರ್ ಹೇಳಿದ್ದಾರೆ. ಈಗ ಪಾಸ್ಟರ್ ನಿದ್ರೆ ಹೋಗಿದ್ದಾರೆ ಅಲ್ವಾ? ಆಮೇನ್. ಯೇಸು ಸ್ವಾಮಿ ಬರುವಾಗ ಯಾರು ಬರ್ತಾರೋ ಜೊತೆಲಿ? ಪಾಸ್ಟರ್ ಬರ್ತಾರೆ ಬರಲ್ವಾ? ಬರ್ತಾರಾ ಇಲ್ವಾ? ಒಂದ್ 5 ಜನ ಪಾಸ್ಟರ್ ನೋಡಕ್ ಬರ್ತೀರಾ? ಪಾಸ್ಟರ್ ನೋಡಕ್ ಮಾತ್ರ ಅಲ್ಲ, ಯೇಸು ಸ್ವಾಮಿ ನೋಡಕ್ ಬಂದ್ರೆ ಪಾಸ್ಟರ್ ನೋಡಕ್ ಆಗೋದು. ಪಾಸ್ಟರ್ ನೋಡಕ್ ಬಂದ್ರೆ ಯೇಸು ನೋಡಕ್ ಆಗಲ್ಲ. ಯೇಸು ಸ್ವಾಮಿ ನೋಡಿದ್ರೆ, ಯಾಕಂದ್ರೆ ಪಾಸ್ಟರ್ ಯಾರಲ್ಲಿದ್ದಾರೆ? ಈಗ ಯೇಸು ಸ್ವಾಮಿಯಲ್ಲಿದ್ದಾರೆ. ಆಮೇನ್. ಅವರೊಂದಿಗೆ ಅವರು ಬರ್ತಾರೆ. ಒಂದು ವೇಳೆ ಲೇಟ್ ಆದ್ರೆ ನಾವು ಸಹ ಅಲ್ಲಿಗೆ ಹೋಗಿರ್ತೇವೆ. ನಾವು ಬದುಕಿದ್ರೆ ಅವರೊಂದಿಗೆ ಅವರು ಬರ್ತಾರೆ. ನಾವು ಬೇಗ ಅಲ್ಲಿ ಸಲ್ಲಿಸಬಹುದು. ವೆಂಕಟೇಶಣ್ಣ ಅಕ್ಕ ಅವ್ರು ಎಲ್ಲಿದ್ದಾರೆ? ಈಗ ಯೇಸು ಸ್ವಾಮಿ ಜೊತೆಲಿ ಇದ್ದಾರೆ. ಆಮೇನ್. ಯಾವಾಗ ಬರ್ತಾರೆ? ಅವರು ನಮ್ಮನ್ನು ಮೀಟ್ ಮಾಡಕ್ ಬಂದಾಗ ಯೇಸು ಸ್ವಾಮಿ ಯಾರ್ಯಾರು ನಿದ್ರೆ ಹೊಂದಿದಾರೋ ಅವರೆಲ್ಲರೂ ಸಹ ಅವ್ರ ಜೊತೆಗೆ ಬರ್ತಾರೆ. ನಾವು ಅವ್ರನ್ನ ಮೀಟ್ ಮಾಡ್ತೇವೆ. ಆಮೇನ್ ಆಮೇನ್. ಎಷ್ಟು ಜನ ಸಂತೋಷವಾಗಿದ್ರಿ? ಹಲ್ಲೆಲೂಯಾ. ಬೇರೆಯವರಿಗಿದಿಲ್ಲ, ನಮಗೆ ಮಾತ್ರ ಭಾಗ್ಯ ಇರೋದು. ಏನ್ರಿ ಜೋರಾಗಿ, ಏನ್ರಿ ಜೋರಾಗಿ. ಹಲ್ಲೆಲೂಯಾ. ಮುಂದೆ ಓದಿ. ಏನಂದ್ರೆ ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದಿರುವ ನಾವು ನಿದ್ರೆ ಹೋಗದವರಿಗಿಂತ ಮುಂದಾಗೋದೇ ಇಲ್ಲ. ಯಾರ್ಯಾರು ಇವತ್ತು ಸತ್ತೋಗಿದ್ರ ನಿದ್ರೆ ಹೋಗಿದ್ದಾರಂದ್ರ ಅವ್ರಿಗಿಂತ ಮುಂಚೆ ನಾವು ಹೋಗಲ್ಲ. ಫಸ್ಟ್ ಯಾರ್ಯಾರು ನಿದ್ರೆ ಹೋಗಿದ್ದಾರೋ ಅಥವಾ ಲೋಕದ ಭಾಷೆ ಸತ್ತೋಗಿದ್ರಂತಾರಲ್ಲ ಅವರು ಯೇಸು ಸ್ವಾಮಿ ನಮ್ಮದವರು ಮೊದಲು ಎದ್ದು ಬರ್ತಾರೆ. ಆಮೇಲೆ ಏನಾಗುತ್ತೆ? ಕರ್ತನು ತಾನೇ ಆಜ್ಞಾಘೋಷದೊಡನೆ ನಾನು ಬರ್ತಾ ಇದ್ದೇನೆ ನನ್ನ ಸಭೆಯನ್ನು ನೋಡೋದಕ್ಕೆ, ನನ್ನ ಮಕ್ಕಳನ್ನು ನೋಡೋದಕ್ಕೆ. ನಾನಿರೋ ಜಾಗದಲ್ಲಿ ನನ್ನ ಮಕ್ಕಳಿರಬೇಕು ಅಂತ ಹೇಳಿ ದೊಡ್ಡ ಘೋಷದೊಡನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ವಾಕ್ಯ ಹೇಳಿದ್ರೆ ದೊಡ್ಡ ಆಜ್ಞಾಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆಯೋ ದೇವರ ತುತ್ತೂರು ಧ್ವನಿಯೊಡನೆಯೋ ಆಕಾಶದಿಂದ ಇಳಿದು ಬರುವರು. ಇದಕ್ಕೆಲ್ಲ ಕಾರಣ ಏನಂದ್ರೆ ಪುನರ್ಸ್ಥಾನ ಹೊಂದಿದಂತ ಆತ್ಮ ಹೊಂದಿದವರಿಗೆ
ಆಮೆನ್ ಆಮೆನ್. ಮುಂದೆ ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಲ್ಲಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕೆ ಅವರ ಸಂಗಡಲೇ ಬೇಗ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಆಮೆನ್ ಆಮೆನ್. ಗಮನಿಸಿರಿ, ಪಕ್ಕನೆ ಒಯ್ಯಲ್ಪಡ್ತೇವೆ. ಕ್ಷಣದಲ್ಲಿ ನಾವು ಚೇಂಜ್ ಆಗ್ಬಿಡ್ತೀವಿ. ಆಮೆನ್. ಎಷ್ಟು ಜನ ನೀವು ರೆಡಿ ಇದ್ದೀರಾ ಹೋಗೋದಕ್ಕೆ? ಇಲ್ಲ ಪಾಸ್ಟರ್, ನನ್ನ ಮಗಳಿಗೆ ಇನ್ನ ಮದುವೆ ಆಗಿಲ್ಲ, ನಾನು ಆಮೇಲೆ ಬರ್ತೀನಿ. ಎಷ್ಟು ಜನ ಹೇಳ್ತೀರ ನಂಗೆ? ನಾನು ಇನ್ನ ಮನೆ ಫಿನಿಶ್ ಆಗಿಲ್ಲ, ಆಮೇಲೆ ಬರ್ತೀನಿ ಹಂಗಂತೀರಾ? ಹಾಗಂತೀರಾ? ಇವಾಗ ತಾನೇ ಬಿರಿಯಾನಿ ಮಾಡಿದ್ದೀನಿ, ತಿಂದಿಲ್ಲ, ಆಮೇಲೆ ಬರ್ತೀನಿ ಹಂಗಂತೀರಾ? ಆ ತರದವರಿಗೆ ಅವಕಾಶನೇ ಇಲ್ಲ. ಆಮೆನ್. ಅವಕಾಶನೇ ಇಲ್ಲ. ಇಬ್ರು ಗಂಡ ಹೆಂಡತಿ ಮಂಚದ ಮೇಲೆ ಇರ್ತಾರೆ, ಒಬ್ರು ಇಲ್ಲ, నా పెండ్లాం లేదు, ಇನ್ನೊಂದು ಮಧ್ಯದಲ್ಲಿ ಗಂಡ ಇಲ್ಲ, ಹುಡುಕ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, నా పెండ్లాం ఎక్కడికి పోయిను, ప్లీజ్ నా పెండ్లాన్ని ಹುಡುಕಿಯಂತ. ಹುಡುಕೊಡ್ರಿ ನನ್ನ ಗಂಡನನ್ನ, ಹುಡುಕೊಡ್ರಿ ನನ್ನ ಹೆಂಡತಿಯನ್ನ ಅಂತ ಹುಡುಕುವಂತ ಸಂದರ್ಭ ಬರುತ್ತೆ. ಹುಡುಕೋರು ನೀನು ಆಗಿರಬಾರ್ದು, ಎತ್ತಲ್ಪಟ್ಟವ್ರು ನೀನು ಆಗಿರಬೇಕು. ಏನಾಗಿರ್ಬೇಕು ನೀನು? ಹುಡುಕವ್ರ ಎತ್ತಲ್ಪಟ್ಟವ್ರ? ಈ ಭೂಲೋಕ ಆದಾಮಕ್ಕೆ ಸಂಬಂಧಪಟ್ಟವರು ಹುಡುಕೊಂಡೇ ಇರಿ, ಪರಲೋಕ ಸಂಬಂಧಪಟ್ಟವರು ಎತ್ತಿರ್ತೀವಿ. ಆಮೆನ್ ಆಮೆನ್. ನಿನ್ನ ಮಗ ತಟ್ಲಾಗ ಆಡಿಸ್ತಾ ಇರ್ತೀಯ, ಮಗು ಇಲ್ಲ. ಕ್ರಿಸ್ತನ ಪ್ರಕಾರ ಜೀವಿಸಿ, ಕ್ರಿಸ್ತನಿಗಾಗಿ ಜೀವಿಸೋದು ಪ್ರತಿಯೊಬ್ಬರು ಸಹ ಎತ್ತಲ್ಪಡ್ತಾರೆ. ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಒಬ್ಬರಿದ್ದಾರೆ, ಒಬ್ಬರಿರಲ್ಲ. ಬಿಲಿವರ್ ಡ್ರೈವರ್ ಆಗಿದ್ರೆ ಫ್ಲೈಟ್ ಡಮಾರ್ ಏನಾಗಿರ್ತದೆ? ಅಲ್ಲೇನಿದೆ ವಾಕ್ಯ? ಕ್ಷಣ ಮಾತ್ರದಲ್ಲೇ ಕಣ್ಣೆ ರೊಟ್ಟೆ ಬಡಿಯೋಷ್ಟರಲ್ಲೇ ಡ್ರೈವರ್ ಇಲ್ಲ, ಅವ್ರ ಗತಿ ಅದೋ ಗತಿ. ಬಸ್ ಡ್ರೈವರು, ಕಾರ್ ಡ್ರೈವರು ಎಲ್ಲ ನೋಡಿ. ನೀವು ಟೂ ವೀಲರು, ನಿಮ್ಮ ಯಜಮಾನ ನಿಮ್ಮ ಅಣ್ಣ ದೇವ್ರು ನಂಬಿದ್ರೆ అన్నను బయటిరా, పోదు పోదంటే చచ్చిపోయింటివి, పోదంటే చచ్చిపోతావా? ಜಾತ್ರೆಗೋ ಹಬ್ಬಕ್ಕೋ ಮಗಳು ಬರ್ತಾ, ತಂಗಿನೋ ಅಮ್ಮನ ಬರ್ತಾ ಇದ್ರೆ ಅವ್ರ ದೇವ್ರು ನಂಬಿರಲ್ಲ. ಈ ಗಾಡಿ ಓಡಿಸ್ತಾ ಕ್ಷಣ ಮಾತ್ರದಲ್ಲಿ ಎಲ್ಲಾಗಿರ್ತಾನೆ ಗಾಡಿ. పోయేపోతాడు, నిజానికి నిలిపెట్టిసిపోయింటే బాగుండేమో, నో ఛాన్స్, అది అవకాశం ಇಲ್ಲ. ಹಿಂಗೆ ಇಟ್ಕೊಂಡೇ ಇರ್ತಾರೆ, ಹಿಂಗೆ ಇರ್ತದೆ ಕೈ. ಅಣ್ಣ ಎಕ್ಕಡು ನೋಡಿ ಬಿಡು, ಕೃಷ್ಣಪ್ಪಣ್ಣ ಎಲ್ಲಿದ್ದಾರೆ ಇವಾಗ? ಅಂತರಿಕ್ಷದಲ್ಲೇ ಅಲ್ಲಿ ಗಾಡಿ ಮಾತ್ರ ಬುರ್ರ ಅಂತ ಹೋಗ್ತದೆ, ಬುಲೆಟ್ ಹೋಗ್ತಾನೆ ಇರ್ತದೆ. ಹಿಂದ್ಗಡೆ ರಾಯಮ್ಮನು మా అన్న ఎక్కడికి పోయినో, మా అన్న ఎక్కడికి పోయినా దానికి మీ అన్న ఇప్పుడే తీసుకొచ్చాయి. ఆమేన్ ఆమేన్ హల్లెలూయా. ಕ್ಷಣ ಮಾತ್ರದಲ್ಲಿ ಮಾರ್ಪಡವಾಗು. ಅವರ ಸಂಗಡಲೇ ಮೇಘ ವಾಹನರಾಗಿ, ಮೇಘ ವಾಹನರಲ್ಲಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲ ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಕೈ ಕೊಡ್ರಿ ಪಕ್ಕದಲ್ಲಿ. ಅಕ್ಕಾವ್ ನಾನು ಬಿಟ್ಬಿಟ್ಟು ಹೋಗ್ಬೇಡಕ್ಕ ಹಂಗ ಹೇಳಿಬಿಡ್ರಿ, ನಾನು ಹೋಗ್ತೀನಿ ನೀನು ಬಾಕ. ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನಾನು ಹೋಗ್ತಾ ಇದ್ದೇನೆ, ಕ್ರಿಸ್ತನಲ್ಲಿ ನಾನು ಹೋಗ್ತಾ ಇದ್ದೀನಿ ಪರಲೋಕಕ್ಕೆ. ನಿಮ್ಮ ಹೆಸರಲ್ಲಿ ಜನ ನಿಮ್ಮ ಹೆಸರಲ್ಲಿ ಹಸುಗಳು ಮೇಯಿಸ್ಕೊಂಡೇ ಎದ್ದು ಬಿಡ್ತಾರೆ. ಏನು ಮಾಡೋದ್ರಣ್ಣ? ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ದೆ. ಆಯಮ್ಮ ನರಕದಲ್ಲಿ, ನೀನು ಸ್ವರ್ಗದಲ್ಲಿ. ಇದು ಸರಿನಾ? ಇವತ್ತು ಕಾಲ್ಗಾದ್ರೆ ಬಿದ್ದು ಇಲ್ಲಿ ನನ್ನ ಜೊತೆಲಿ ಇರ್ಬೇಕು, ಅಲ್ಲಿ ನನ್ನ ಜೊತೆಲಿ ಇರ್ಬೇಕು ಅಂತ ಹೇಳ್ಬಿಡಿ ಮಾತನ್ನ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಇಬ್ರು ಜೊತೆಲಿ ಬರ್ಬೇಕು. ನೀನು ಮೈಕ್ ಎತ್ಕೊಂಡು ತಳ್ಕೊಂಡು ಮುಂಡ್ರಾಜಣ್ಣ ಅಂದ್ರೆ ಆಯಮ್ಮ ತಳ್ಕೊಳ್ಳಿ. ಆಯಮ್ಮನ ಹೆಸರೇನು? ಲಕ್ಷ್ಮಮ್ಮನ ತಳ್ಕೊಂಡ್ ಲಕ್ಷ್ಮಮ್ಮ ಅಂತ ಆಯಮ್ಮನ ಹೇಳ್ಬೇಕು. ಆಮೇಲೆ ಆಮೇನ್ ಪ್ರೈಸ್ ದಿ ಲಾರ್ಡ್.
ಲಾಸ್ಟ್ ವರ್ಡ್ 2 ತಿಮೋಥಿ 2:11 ಲಾಸ್ಟ್. ಈ ಮಾತು ನಂಬತಕ್ಕದಾಗಿದೆ. ಏನೆಂದರೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಆತನೊಂದಿಗೆ ಜೀವಿಸ್ತೇವೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ನಾವು ಸತ್ಯ ನಿಜನಾ? ಆತ ಬದುಕಿದ್ದು ನಿಜನಾ? ನಾವು ಬದುಕ್ತೇವೆ. ಸ್ಪಷ್ಟವಾಗಿ ನೋಡು, ನಾನು ಬದುಕೋದ್ರಿಂದ ನೀವು ಬದುಕ್ತೇವೆ. ಇಲ್ಲಿ ತಿಮೋತಿ ಹೇಳ್ತಾನೆ ಏನಂತೇಳಿ, ಪೌಲ್ ಹೇಳ್ತಾನೆ ತಿಮೋತಿಗೆ, ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸ್ತೇವೆ. ಎಲ್ಲ ನಿಂತ್ಕೊಂಡು ಬೇಗ ಸಂತೋಷ ಇದೆ. ಆಮೆನ್. ಶಕೆ ಇದೆ, ಬಿಸಿ ಇದೆ, ನಿಜಾನೇ. ಆದ್ರೂ ಇಂಥ ಸಮಯದ ಸಹ ದೇವರನ್ನು ಆರಾಧಿಸಬೇಕು. ಹೀಗೆ ಕ್ಲೈಮೇಟ್ ನಮ್ಮನ್ನ ಕಟ್ಟಾಕಕ್ಕಾಗಲ್ಲ. ಈ ಕ್ಲೈಮೇಟ್ ನಮ್ಮನ್ನ ಕಟ್ಟಕ್ಕಾಗಬಾರದು. ಆಮೆನ್. ಕ್ಲೈಮೇಟ್ ಮೀರಿ ಇರುವಂತವ್ರು ಒಬ್ಬರು ಇದ್ದಾರೆ ನಮ್ಮೊಳಗಡೆ. ಅವರು ಆನಂದ ಆನಂದವೇ ನನ್ನ ಪ್ರಿಯನ, ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ ಕೊಂಡಾಟ ಕೊಂಡಾಟವೇ ಆನಂದ ಆನಂದವೇ ನನ್ನ ಪ್ರಿಯನ ಪಾದದಲ್ಲಿ. ಎಷ್ಟು ಜನ ಸೈತನ್ ತುಳಿಬೇಕು ಅಂತ ಇಷ್ಟಪಡ್ತಾರೆ. ನಿಮ್ಮ ತಂಟೆಗೆ ಬರಬಾರ್ದು. ನಿಮ್ಮ ಶತ್ರು
ನಿಮ್ ಯಾರು? ನಿಮ್ಮ ಶತ್ರು ನಿಮ್ಮ ಕಾಲ ಕೆಳಗೆ ಇರಬೇಕು. ನೀವು ಸಂತೋಷವಾಗಿರ್ಬೇಕು. ನೀವು ಸಂತೋಷವಾಗಿರ್ಬೇಕಾದ್ರೆ ಸೈತಾನನ್ನ ತುಳಿಬೇಕು. ಹಲ್ಲೆಲೂಯಾ. ಆ ತುಳಿಯೋ ಅಧಿಕಾರ ಕೊಟ್ಟಿರೋದು ಈ ಪುನರುತ್ಥಾನದ ಆತ್ಮವಾಗಿದೆ. ಹಲ್ಲೆಲೂಯಾ. ಆಕ್ಷನ್ ಮಾಡಿ, ಡ್ಯಾನ್ಸ್ ಮಾಡಿ ನೋಡೋಣ. ನಿಜವಾಗ್ಲೂ ಯಾರು ಬಿಡುಗಡೆ ಹೊಂದಿದ್ದೀರೋ, ಯಾರು ಸಂತೋಷವಾಗಿ ಕ್ರಿಸ್ತನಲ್ಲಿದ್ದೀರೋ, ಯಾರು ಎತ್ತಲ್ಪಡ್ತೀರೋ ಅವರು ಮಾತ್ರ ಆಕ್ಷನ್ ಮಾಡಕ್ ಸಾಧ್ಯ. ಯಾರಿಗೆ ಸೈತಾನ ಕೈಗಳು ಕಾಲುಗಳು ಹಿಂಗ್ ಕಟ್ಟಾಕಿದನೋ ನೀವು ಹಿಂಗೆ ಕಂಬತನೇ ಇರ್ಬೋದು. ನಾನು ಈ ಚರ್ಚ್ ಕಟ್ಟಾಗಿಂದ ನೋಡಿದ್ದೀನಿ, ಈ ಕಂಬ ಒಂದೊಂದು ದಿವಸ ಡ್ಯಾನ್ಸ್ ಮಾಡಿಲ್ಲ, ಮಾಡೋದೂ ಇಲ್ಲ. ಎಷ್ಟು ಜನ ಇದ್ರಿ? ನಾನು ಮಾಡಲ್ಲ, ಮಾಡೋದು ಇಲ್ಲ. ಎಷ್ಟು ಜನ ಇದ್ದೀರಿ? ನಹಿ ಕಾವುಂಗ ಯಾರು ಹೇಳಿದ್ರು? ಮೋದಿ ಅವರು ಹೇಳಿದ್ರ? ನಹಿ ಕಾವುಂಗ ಕೈ ತಿನ್ನೋದಿಲ್ಲ, ತಿನ್ನಕ್ ಬಿಡೋದು ಇಲ್ಲ ಅಂತ ಅಲ್ವಾ? ಹಲ್ಲೆಲೂಯಾ. ರೆಡಿನಾ? ಯಾರು ಆಡೋದು? ಬಿಡುಗಡೆ ಹೊಂದಿದವರು. ಯಾರ ಹೆಸರಲ್ಲಿ? ಯೇಸುವಿನ ಹೆಸರಲ್ಲಿ ಯಾರು ಬಿಡುಗಡೆ ಹೊಂದಿದಾರೋ ಅವರು ಉತ್ಸಾಹ ಭರಿತರಾಗಿ, ಆನಂದ ಭರಿತವಾಗಿ ದೇವರನ್ನು ಆರಾಧಿಸಬೇಕು. ಆಮೆನ್. ಓಕೆನಾ? ಜೀವದಿಂದ ಥ್ಯಾಂಕ್ ಯು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಹೋಗ್ಬಿಡ್ತಲ್ಲಪ್ಪ. ಆಕ್ಷನ್. ಓಕೆನಾ? ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ, ನನ್ನ ದುಡಿನಿಂದ ಎತ್ತಿದೆ ಸಮಾಧಾನಕರ್ತನಿಗೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ, ನನ್ನ ದುಡಿನಿಂದ ಎತ್ತಿದೆ ಸಮಾಧಾನಕರ್ತನಿಗೆ. ಆಮೆನ್. ನೋಡ್ರಿ, ಫಸ್ಟ್ ಬಂದು ಬಲಗೈ, ಎರಡನೇದು ಬಂದು ಓಕೆನಾ? ಫಸ್ಟ್ ಕೈ. ನನ್ನ ಎತ್ತಿ ಎತ್ತಿ ಒಂದು ನಿಮಿಷ ನೋಡಿ, ಒಂದೇ ಸತ್ಯಲ್ಲ, ಮೇಲಿಗೆ ಎತ್ತಿ ಎತ್ತಿ, ಅದು ಡ್ಯಾನ್ಸ್, ಹಿಂಗೆ ಬೀಸೋದಲ್ಲ. ಓಕೆನಾ? ನೋಡ್ಬೇಕು ಕೈಗಳು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ, ನನ್ನ ದುಡಿನಿಂದ ಎತ್ತಿದೆ ಸಮಾಧಾನಕರ್ತನಿಗೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ, ನನ್ನ ದುಡಿನಿಂದ ಎತ್ತಿದೆ ಸಮಾಧಾನಕರ್ತನಿಗೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನಗಾಗಿಯೇ ಕಾಲ ನೀಡಿದೆ ಶುದ್ಧತೆಯ ಆಯಜ್ಞದಿ, ನನಗಾಗಿಯೇ ಕಾಲ ನೀಡಿದೆ ಮರಣದ ಮಗಳಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಮಗಳಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ, ನನ್ನ ದುಡಿನಿಂದ ಎತ್ತಿದೆ ಸಮಾಧಾನಕರ್ತನಿಗೆ. ನಿಲ್ಲಿಸಿದೆ ಸರ್ವಶಕ್ತನಿಗೆ, ನನ್ನ ದುಡಿನಿಂದ ಎತ್ತಿದೆ ಸಮಾಧಾನಕರ್ತನಿಗೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕ್ರಿಸ್ತನ ಮರಣದಿಂದಲೇ ನನಗೆಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನಗೆಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ
ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ, ನನ್ನ ತೋಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನಿಗೆ, ನನ್ನ ತೋಳಿನಿಂದ ಎತ್ತಿದೆ ಸಮಾಧಾನ ಕರ್ತನಿಗೆ. Hallelujah, 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 hallelujah. Hallelujah. Thank you, Jesus. ಯೇಸು ಮಹಾರಾಜ್ಗೆ, ಯೇಸು ಮಹಾರಾಜ್ಗೆ, ಬಾರಲಿರುವ ಯೇಸು ಕ್ರಿಸ್ತನಿಗೆ. Hallelujah. ಮಹಿಮೆ ಯೇಸುವಿಗೆ, ಘನತೆ ಯೇಸುವಿಗೆ. Hallelujah. ಚಪ್ಪಾಳೆ ಜೋರಾಗಿ. ಓಕೆ, ಇನ್ನೊಂದು ಹಾಡನ್ನು ಹಾಡುವಾಗ ಕಾಣಿಕೆ ತೆಗೆಯಲ್ಪಡ್ತದೆ. ಈ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀವಿ ಸ್ವಾಮಿ. ವಿಶೇಷವಾಗಿ ಸುಂದರ ಕರ್ತನೆ, ಅಪ್ಪ ಪುನಃಸ್ಥಾನವನ್ನಿಂದ ನಿಮ್ಮ ನಾಮದಲ್ಲಿ ಕರ್ತನೆ ಅಪ್ಪ ನಮ್ಮ ಅಪರಾಧ ನಿಮಿತ್ತಗಳು ಆಗಿ ನೀವು ಮರಣವನ್ನು ಹೊಂದಿ ಮತ್ತೆ ಅಪ್ಪ ಉಣ್ಣಲ್ಪಟ್ಟ ಮತ್ತೆ ಮೃತ್ಯುಂಜನಾಗಿದ್ದೀರಾ. ಅದರ ಮುಖಾಂತರ ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಈಗ ತಂದೆಯ ಬಲಗಡೆಯಲ್ಲಿ ನೀವು ಆಸನ ರೂಢರಾಗಿದ್ದೀರಾ. ಇದು ನಾವು ಸಹ ಅದೇ ರೀತಿಯಾಗಿ ಅಪ್ಪ ತಂದೆಯ ಬಲಗಡೆಯಲ್ಲಿ ನಿಮ್ಮ ಸಿಂಹಾಸನದೊಳಗಡೆ ನಾವು ಸೇರಿದ್ದೀವಿ. ಅದಕ್ಕಾಗಿ ಸ್ತೋತ್ರ. ಶೀಘ್ರವಾಗಿ ನೀವು ಬಂದು ನಮ್ಮನ್ನ ಸಂಧಿಸುವಕ್ಕೆ ಸಿದ್ಧ ಮಾಡುವ ಕಾರ್ಯಗಳಿಗಾಗಿ ಸ್ತೋತ್ರ.
ಕರ್ತನೆ, ಈ ಸಭೆಯಿಂದ ಒಂದು ಆತ್ಮವು ವ್ಯರ್ಥವಾಗದೆ ಪ್ರತಿಯೊಬ್ಬರು ಎತ್ತಲ್ಪಡಬೇಕು. ಅದಕ್ಕಾಗಿ ಸ್ತೋತ್ರ. ಈ ದಿನ ವಾಕ್ಯ ಕೇಳಿದ ಪ್ರಕಾರ ಕರ್ತನೆ ಸುವಾರ್ತೆ ಸಾರುವ ಹಾಗೆ ಸಹಾಯ. ಕೃಪೆಯುಳ್ಳ ದೇವರೇ, ಕರುಣೆಯುಳ್ಳ ದೇವರೇ, ನೀವು ಬರುವಂತಹ ದಿನಗಳು ಹತ್ರ ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ಸುವಾರ್ತೆ ಗೊತ್ತಿಲ್ಲ, ಎಷ್ಟೋ ಜನ ರಕ್ಷಿಸಲ್ಪಟ್ಟಿಲ್ಲ. ಅವರಿಗಾಗಿ ವಿಜ್ಞಾಪನೆ ಮಾಡೋದಕ್ಕೂ, ಪ್ರಾರ್ಥನೆ ಮಾಡೋದಕ್ಕೂ, ಸುವಾರ್ತೆ ಸಾರೋದಕ್ಕೆ ಇಲ್ಲಿನ ಜನಗಳು ಉಪಯೋಗ ಮಾಡಿಕೊಡಿ. ಇವರ ಎಲ್ಲ ಬಂಧುಗಳನ್ನ ಮಾಸ್ತಿ, ಮಾಲೂರು, ಕೋಲಾರ ಡಿಸ್ಟ್ರಿಕ್ಟ್ ಜನ, ಕರ್ನಾಟಕದ ಜನ, ಭಾರತ ದೇಶ ಜನ ರಕ್ಷಿಸಲ್ಪಡಲಿ ಸ್ವಾಮಿ. ಕೋಟ್ಯಾಂತರ ಜನ ನರಕಕ್ಕೆ ಹೋಗ್ತಿದ್ರು ಸ್ವಾಮಿ, ಅವರನ್ನು ರಕ್ಷಿಸಲ್ಪಡಲಿ. ಕೃಪೆಯು ಕಣ್ಣತ್ತಲಿಸು. ಯುವಕರ್ತನೆ, ಈಗಿನ ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ಪುನಃಸ್ಥಾನ ಹೊಂದಿದಂತ ಯೇಸು ಕ್ರಿಸ್ತ ನಾಮದಲ್ಲಿ ಇವರೆಲ್ಲರಲ್ಲಿ ಶುಭ ಉಂಟಾಗಲಿ ಕರ್ತನೆ, ಆಶೀರ್ವಾದ ಉಂಟಾಗಲಿ ಕರ್ತನೆ. ಶೀಘ್ರವಾಗಿ ಬರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಇವರನ್ನು ಆಶೀರ್ವಾದ ಮಾಡ್ತೀವಿ ಸ್ವಾಮಿ. ಹಿಂದೆ ಸಭೆಗಾಗಿ ಸ್ತೋತ್ರ, ಸಭೆ ಕಟ್ಟೋ ಕಾರ್ಯಗಳು ಸಂಪೂರ್ಣವಾಗಿ ಯಶಸ್ವಿ ಆಗಲಿ ಸ್ವಾಮಿ. ಅದು ಬೇಕಂತ ಹಣದ ಸಹಾಯ, ಜನಗಳ ಸಹಾಯ ಎಲ್ಲವೂ ಅನುಕೂಲ ಆಗಲಿ. ಕೃಪೆ ಸಹಾಯವನ್ನು ಆಶೀರ್ವಿಸಿ ಬಲಪಡಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ